ನಮ್ಮ ಜಯಮಾಲ್ ಅವರ ಮಗಳ ಮದುವೆ ಸಂದರ್ಭದಲ್ಲಿ. ಅದಾದಮೇಲೆ ಕೇವಲ ಫೋನ್ಗಳ ಮೂಲಕ ಅಷ್ಟೇ ನಮ್ಮ ಮಾತುಕತೆ ನಡೀತಾ ಇತ್ತು. ನನಗೂ ಮೈಸೂರಿಗಿರುವ ನಂಟು ಅಂತಂದರೆ ಆಂದೋಲನದ ಜೊತೆಗಿನ ನಂಟು. ಆಂದೋಲನ ಅವರು ನನ್ನ ಅಂಕಣವನ್ನು ಅವರು ಆಗ ಪ್ರತಿ ಶುಕ್ರವಾರ ನೋಡ್ತಾಯಿದ್ರು. ಅವರಿಗೆ ಚಿತ್ರರಂಗದ ಮೇಲಿದ್ದ ಪ್ರೀತಿ ಮತ್ತು ಅದನ್ನು ಉಳಿಸಿ ಬೆಳೆಸಬೇಕು ಅಂತ ಇದ್ದ ಕಾಳಜಿ ನಮ್ಮಲ್ಲಿ ಹೊಸ ಪೀಳಿಗೆಯವರಿಗೆ ಇರಲಿ ಅಂತ ನಾನು ಆಶಿಸ್ತಾ, ಈಗ ಕೊನೆಯಲ್ಲಿ ಏನಾದರೂ ಉಳಿದಿದ್ದನ್ನು ಹೇಳ್ತೀನಿ. ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಜಯಮಾಲ್ ಅವರು ತಮ್ಮ ನುಡಿ ನಮನಗಳನ್ನು ಸಲ್ಲಿಸಬೇಕು ಅಂತ. KG ಕುಮಾರ್ ಅವ್ರ ಜೊತೆ ಹೇಳಿದ್ದೆ ನಾನು 11ನೇ ತಾರೀಕು ನಾನು ಶಿವಮೊಗ್ಗ ಹೋಗ್ತಿದ್ದೀನಿ, ಯೂನಿವರ್ಸಿಟಿಲಿ ಒಂದು ಕಾರ್ಯಕ್ರಮ ಇದೆ, ಮೈಸೂರಿಗೆ ಬರಬೇಕು, ಬರ್ತೀನಿ, ಬಂದ ನಂತರ ತಮ್ಮನ್ನು ಕಾಣ್ತೀನಿ ಅಂತ. ಅಷ್ಟು ಆರೋಗ್ಯವಾಗಿದ್ದರು. ನನಗೆ ಒಂದೊಂದ್ಸಲ ಶಾಕ್ ಆಗುತ್ತೆ, ಹೇಳ್ದೇನೆ ಹೋಗ್ಬಿಟ್ರಲ್ಲ ಕುಮಾರ್ ಅಂತ. ನಾನು ಅವರ ಸಿಸ್ಟರ್ ಜೊತೆ ಅದೇ ಕೇಳಿದೆ, ಮಗಳಾದರೂ ಕುಂದಾಪುರದಲ್ಲಿದ್ದರು, ಅವ್ರ ತಂಗಿ ಆ ಮನೆಯಲ್ಲೇ ಇದ್ದರು. ಪಾಪ ಅವರು ಶ್ರೀಮತಿಗೆ ಯಾವ ಸ್ಥಿತಿಲಿದ್ದಾರೆ ಅಂತ ಗೊತ್ತಿಲ್ಲ, ಹೇಳಲೇ ಇಲ್ಲ, ಹಾಗೆ ನಿರ್ಗಮಿಸ್ಬಿಟ್ರು. ಕುಮಾರ್ ಅವ್ರನ್ನ ನಾನು 1975ನೇ ಇಸ್ವಿಯಲ್ಲಿ ಕಂಡಿರ್ತಕ್ಕಂಥದ್ದು. ಮೈಸೂರಿಗೆ ಹೋಗಿದ್ದಾಗ ಯಾರು ಹಿತವರು ಅಂತ ಒಂದು ಕನ್ನಡ ಚಿತ್ರ ನಮ್ಗೆ ಹೊಸ್ತು. ರಾಜ್ಕುಮಾರ್ ಅವ್ರ ಜೊತೆ ಸಿನಿಮಾ ಅಗ್ರಿಮೆಂಟ್ ಆಗಿದ್ದಷ್ಟೇ, ಆದರೆ ಸಿನಿಮಾಗೆ ಹೋದಾಗ ಇಲ್ಲೇ ಇದ್ದಾರೆ ಬಾಬು ಅವರು ಮತ್ತು ಅಂಬರೀಷ್ ಅವರು ಇಬ್ಬರು ಕೂಡ. ಕುಮಾರ್ ಅವರು 3 ಜನ. ನಾನು ಅವತ್ತು ಅಲ್ಲೊಂದು ಸ್ಟುಡಿಯೋದಲ್ಲಿ ಒಂದು ಮರ ಇತ್ತು, ಬಂದು ನನ್ನನ್ನು ಕಂಡು ನಾ ಹೊಸಬ್ಳಲ್ಲ, ಅವರು ಅತ್ಯಂತ ಆಪ್ತತೆಯಿಂದ ಊರ್ನವರು ಅಂತ ಭಾಳ ಕಾಳಜಿಯಿಂದ ಪ್ರೀತಿಯಿಂದ ಮಾತಾಡಿಸಿದರು. ಆ ವಿಶ್ವಾಸ ಬಹುಶಃ ಅವ್ರು ಕೊನೆಯವರೆಗೂ ಇಟ್ಕೊಂಡ್ರು. ನನಗೀಗಲೂ ಕೂಡ ನೆನಪಾಗುತ್ತೆ, ಮೈಸೂರಿನಲ್ಲಿ ನನ್ನ ಮದುವೆ ಇದೆ ಅಂತ ಗೊತ್ತಾದಾಗ ಅದಕ್ಕೂ ಅವ್ರು ಬಂದಿದ್ದರು. ನಾನು ಹೋಗಿದ್ದೆ, ನಾನು ನಮ್ಮ ಯಜಮಾನರು ಮದುವೆ ಕಾರ್ಡ್ ಕೊಡಬೇಕು ಸೌಂದರ್ಯನ ಮದುವೆದು ಅಂತ. ಅವರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ, ಆದರೆ ನೀವು ನಂಬ್ತಿರೋ ಇಲ್ವೋ, ಎಲ್ಲ ಕಡೆ ಕೂಡ ಕರ್ಕೊಂಡೋಗಿ ಒಂದೊಂದು ಮನೆಗೂ ಬಂದು ಎಲ್ಲರನ್ನು ಪರಿಚಯ ಮಾಡಿಸಿ ಇದು ಮದುವೆಗೆ ಬರಬೇಕು ಅಂತ ಹೇಳಿ, ಅವರೆಲ್ಲರಿಗೂ ಕೂಡ ಮದುವೆಗೆ ಬನ್ನಿ ಅಂತ ಹೇಳಿ ಅವರೆಲ್ಲರನ್ನೂ ಮದುವೆಗೆ ಬರಲಿಕ್ಕೆ ಹೊರಡಿಸಿದಂಥವ್ರು. ಚಿತ್ರರಂಗದ ಜೊತೆಯಲ್ಲಿ ಅವರ ನಂಟು, ಚಿತ್ರರಂಗ ಹಾಗೂ ಪತ್ರಕರ್ತರು ಅಂತಂದರೆ ಅದೊಂದು ಅವಿನಾಭಾವ ಸಂಬಂಧ. ನಾವು ಅದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮನ್ನು ಒಂದು ರೀತಿಯಲ್ಲಿ ಬೆಳೆಸೋದೇ ಪತ್ರಿಕೋದ್ಯಮ. ಇವತ್ತು ಪ್ರಿಂಟ್ ಮೀಡಿಯಾ ಬಂದಿದೆ, ಸ್ಯಾಟಲೈಟ್ ಬಂದಿದೆ, ಎಲ್ಲ ಚಾನಲ್ಸ್ಗಳು ಪ್ರತಿಯೊಂದು ಬಂದಿದೆ. ಇವೆಲ್ಲವೂ ನನ್ನ ಪ್ರಕಾರ ಒಂದೇ. ಎಲ್ಲರೂ ಕೂಡ ನಮ್ಮನ್ನು ಕೈ ಹಿಡಿದು ನಡೆಸಿದಂಥವ್ರು. ಅದರಲ್ಲಿ ಕುಮಾರ್ ಅವರು ಅತ್ಯಂತ ಗೌರವದಿಂದ ನನ್ನನ್ನು ಕಂಡಿದ್ದಾರೆ. ಕಿವಿ ಮಾತುಗಳನ್ನು ಹೇಳಿದರು, ಎಷ್ಟೋ ಸಲ ಬೆಳೆಯೋದಕ್ಕೆ ಅನೇಕರಿಗೆ ಯಾವುದಾದ್ರೂ ಒಂದು ವಿವಾದ ಬಂದಾಗ ಆ ಸ್ಪಂದಿಸುವಂಥ ಗುಣ, ಅದಕ್ಕೊಂದು ಮಾರ್ಗವನ್ನು, ಸೂತ್ರವನ್ನು ಹೇಳ್ಕೊಡೋದಿದೆ ನೋಡಿ, ಅದೇ ಬಹಳ ದೊಡ್ಡದು. ಯಾರು ಕಷ್ಟದಲ್ಲಿ ಇರಬಾರ್ದು ಅಂತ ಹೇಳಿ ಅವರೇ ಒಂದು ಸೂತ್ರವನ್ನು ಕಂಡು ಹಿಡಿದು ನೋಡಿ ಈ ಥರ ಮಾಡಿ ಅಂತ ಹೇಳೋರು. ಮತ್ತು ಅವರ ಬೇರೆ ಬೇರೆ ಕಲಾವಿದರ ಜೊತೆಯ ಸಂಬಂಧಗಳನ್ನು ಕೂಡ ಬಹಳ ಪ್ರೀತಿಯಿಂದ ಮಾತಾಡೋರು. ಅದೆಲ್ಲವೂ ಸತ್ಯವೂ ಕೂಡ. ಪ್ರತಿಯೊಬ್ಬರಿಗೂ ಕುಮಾರ್ ಅಂತಂದರೆ ನನ್ನದು ಅನ್ನುವಂಥ ಒಂದು ಭಾವನೆ ಮೈಸೂರಿನಲ್ಲಿ ಇತ್ತು. ನಾವು ಅದನ್ನು ಕಂಡಿದ್ದೀವಿ. ಅದು ಅಂಬರೀಷಲ್ಲೂ ನೋಡಿದ್ದೀವಿ, ಅದನ್ನು ರಾಜ್ಕುಮಾರಲ್ಲೂ ನೋಡಿದ್ದೀವಿ, ವಿಷ್ಣುವರ್ಧನಲ್ಲೂ ನೋಡಿದ್ದೀವಿ, ಈವನ್ ರಜನಿಕಾಂತಲ್ಲಿ ನೋಡಿದ್ದೀವಿ. ಪ್ರತಿಯೊಬ್ಬರು ನಮ್ಮ ಕಣ್ಮುಂದೆ ಇರುವಂಥ ಜಗ್ಗೇಶ್ ಅವರು ಎದುರಿಗಿದ್ದಾರೆ.
ನಮ್ಗೆ ಎಲ್ಲರಲ್ಲೂ ಕೂಡ ಆ ಒಂದು ಸಂಬಂಧವನ್ನು ನಾವು ಕಂಡಿದ್ದೀವಿ. ಇವುಗಳೆಲ್ಲ ನಡುವೆ ಮನುಷ್ಯ ಹೇಗೆ ಬದುಕ್ತ ಅಂತ ನಾವು ಒಂದು ಸೆಕೆಂಡ್ ಯೋಚನೆ ಮಾಡ್ತೀವಿ. ಬದುಕಿನಲ್ಲಿ ಒಂದು ತಪ್ಪು ಹೆಜ್ಜೆಯನ್ನು ಮುಂದೆ ನಾವು ಇಟ್ಬಿಟ್ವಿ ಅಂದರೆ, ಬದುಕಿನಲ್ಲಿ ಜೀವನ ಪೂರ್ತಿ ಸಂಪಾದನೆ ಮಾಡಿರೋದನ್ನು ತಾನು ಕಳ್ಕೊಂಡಾಗ ಆ ಮನುಷ್ಯ ಏಕಾಂಗಿಯಾಗಿ ತಾನೊಬ್ಬನೇ ಆ ಸೋಲನ್ನು ಅನುಭವಿಸ್ತಾರಲ್ಲ, ಆ ಸೋಲನ್ನು ಅನುಭವಿಸಿರುವಂಥ ಕಥೆಗಳನ್ನು ನಾನು ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು, ಅವ್ರ ಹೆಂಡತಿ ಮತ್ತು ಸ್ವತಃ KJ ಕುಮಾರ್ ಅವರೆಲ್ಲರೂ ಮಾತಾಡೋದನ್ನು ನಾನು ನೋಡಿದ್ದೀನಿ. ಕೊನೆಯವರೆಗೂ ಅವರಿಗೆ ಆ ನೋವಿತ್ತು. ನಾನು ಹೀಗೆಲ್ಲ ಕಳೆದ್ಬಿಟ್ಟೆ, ನನ್ನ ಹೆಂಡತಿ ಮಕ್ಕಳನ್ನ ನಾನು ಇನ್ನೂ ಚೆನ್ನಾಗಿ ನೋಡ್ಕೋತಿದ್ದೆ ಅನ್ನುವಂಥ ಒಂದು ಸಣ್ಣ ಆತಂಕ ಅವರಲ್ಲಿ ನಾನು ಕಂಡಿದ್ದೆ. ಬಟ್ ಏನೇ ಹೇಳಿ, ಕುಮಾರ್ ಅತ್ಯಂತ ಒಳ್ಳೆಯ ಸಹೃದಯಿಯಾಗಿದ್ದರು. ಸಡನ್ನಾಗಿ ಹೋಗ್ಬಿಟ್ರು. ಇಂಥ ಗುಣ ಇರ್ತಕ್ಕಂಥ ಕುಮಾರ್ ಅಂಥವರು ಉದ್ಯಮಕ್ಕೆ ಬೇಕಾಗ್ತಾರೆ. ನಮ್ಮ ಸುತ್ತಮುತ್ತ ಎಲ್ಲರೂ ಇದ್ದಾರೆ. ನಾವು ಒಂದೇ ಒಂದು ಹೇಳ್ತೀನಿ, ಅವರು ನಡೆದ ಹಾದಿ ನಮಗೆಲ್ಲರಿಗೂ ಒಂದು ಆ ಹೆಜ್ಜೆ ಗುರುತುಗಳನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಹೋಗ್ಲಿಕ್ಕಾಗುತ್ತೆ. ಇಂಥ ಒಂದು ನೋವು ಸಡನ್ನಾಗಿ ಹೋದಾಗ ಅವರಿಗೆ ಆ ನೋವನ್ನು ಭರಿಸೋ ಶಕ್ತಿ ಇವತ್ತಿಗೂ ಆ ಮಕ್ಕಳಿಗಿಲ್ಲ. ಅವ್ರ ಸಿಸ್ಟರ್ ನೋಡಿ ಅವ್ರು ಪಡ್ತಿರೋದು, ಮತ್ತು ಅವ್ರ ಕುಟುಂಬ, ಅವ್ರ ಹೆಂಡತಿ, ಆ ಮಕ್ಕಳಿಗೆಲ್ಲರಿಗೂ ಈ ನೋವನ್ನು ಭರಿಸುವಂಥ ಶಕ್ತಿ ಆ ಪರಮಾತ್ಮ ಕೊಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಇಷ್ಟನ್ನೇ ನಮಸ್ಕಾರ. ಅವರು ನನಗೆ ಮಾನಸಿಕ ಗುರು ಮತ್ತು ಒಳ್ಳೆಯ ಸೋದರರಾಗಿದ್ದರು. ನಾನು ಒಬ್ಬ ಪತ್ರಕರ್ತನಾಗಬೇಕು ಅಂತ ಒಂದು ಮನಸ್ಸಲ್ಲಿ ನಾನು ಮೂಡಿದ್ದೆ KJ ಕುಮಾರ್. ಯಾಕೆಂದರೆ ಅವರ ಸಂಬಂಧ 45 ವರ್ಷ. ನನ್ನ ಮತ್ತು ಅವ್ರ ಸ್ನೇಹ ಮತ್ತು ಅವ್ರ ತಂದೆ, ನಮ್ಮ ತಂದೆ ಇಬ್ಬರು ಸ್ನೇಹಿತರು. ಹೀಗಾಗಿ ಒಂದು ಬಾಂಧವ್ಯ ಚೆನ್ನಾಗಿ ಬೆಳೆದಿತ್ತು. KJ ಕುಮಾರ್ ಅವರು ಎಲ್ಲ ಪತ್ರಕರ್ತರಾಗಿ ಬರಹ ಮತ್ತು ಪತ್ರಿಕೆ ಅಂತ ಉಳಿಸ್ಕೊಂಡಿದ್ದ ವ್ಯಕ್ತಿ ಅಲ್ಲ. ಅವರ ಮನಸ್ಸಲ್ಲಿ ಏನಿತ್ತು ಅಂತಂದರೆ, ಒಂದು ಉದ್ಯಮ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಆ ಉದ್ಯಮ ಕೂಡ ಚೆನ್ನಾಗಿ ಬೆಳಿಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಹಾಗಾಗಿ ಅವರು ಬರದೆ ನಾನು ಪತ್ರಿಕೆಯಲ್ಲೇ ನನ್ನ ಕೆಲಸ ಮುಗೀತು ಅಂತ ಅನ್ಕೋತಾ ಇರಲಿಲ್ಲ. ಆ ಒಡನಾಟನ ಚಿತ್ರೋದ್ಯೋಗ ನಟ ನಟಿ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ನಿರ್ದೇಶಕರು, ನಿರ್ಮಾಪಕರು ಅವ್ರ ಜೊತೆ ಭಾಳ ಚೆನ್ನಾಗಿ ಹೊಂದ್ಕೋತಾ ಇದ್ರು. ಹಾಗಾಗಿ ಯಾವತ್ತೂ ಅವರು ಹಣದಿಂದ ಹೋಗಲಿಲ್ಲ. ಅವರು ಎಲ್ಲ ಜನರಿಂದ ಹೋದರು, ಒಳ್ಳೆ ಸಾಧನೆಗಳನ್ನು ಮಾಡಿದ್ರು. ಬಹುಮುಖ್ಯವಾಗಿ ಈ ಚಿತ್ರೋದ್ಯಮದಲ್ಲಿ ಅವ್ರು ಕಳಿಸಿದ್ದೇನೂ ಅಲ್ಲ, ಆದರೆ ಕಳೆದಿದ್ದೇ ಜಾಸ್ತಿ. ಇಲ್ಲಿ ಹಿಂದೆ ಒಂದು ಹಣದ ಹಿಂದೆ ಹೋಗುವಂಥ ಅವಕಾಶಗಳಿರಲಿಲ್ಲ. ಏನೋ ಒಂದು ಒಳ್ಳೆ ಮಾತಾಡ್ಬಿಟ್ರೆ ಸಾಕು, ಆ ಚಿತ್ರಕ್ಕೆ ಅವರು ಆ ಫಿಲಮ್ಗೋಸ್ಕರನೇ ಅವರು ಪ್ರಚಾರಕ್ಕೇನೆ ಭಾಳ ಲೈಫ್ ಲಾಂಗ್ ಇದ್ಬಿಡ್ತಾ ಇದ್ರು. ಮೈಸೂರು ಅಂದರೆ ಕುಮಾರ್ ನಮಗೆ, ಯಾಕೆಂದರೆ ಎಸ್ಪೆಷಲಿ ನನಗೆ ನನ್ನ ಕೆರಿಯರ್ನಲ್ಲಿ ಪ್ರೀಮಿಯರ್ ಸ್ಟುಡಿಯೋನಲ್ಲಿ, ಏಷ್ಯಾದ ಅತಿ ದೊಡ್ಡ ಸ್ಟುಡಿಯೋ, 14 ಫ್ಲೋರಲ್ಲಿ 9 ಶೂಟಿಂಗು ಎಲ್ಲೂ ಇರಲಿಲ್ಲ. ಇನ್ನು ಮುಂದಕ್ಕೂ ಇರೋ ಮಟ್ಟ ಕಾಣ 14 ಶೂಟಿಂಗು ಮರದ ಕೆಳಗಡೆ ಪುಟ್ಟಣ್ಣನೂ ಇರೋರು, ಸಿದ್ಧಲಿಂಗನ ಇರೋರು, ರಾಜೇಂದ್ರ ಸಿಂಗ್ ಬಾಬು ಇರೋರು, ವಿಷ್ಣುವರ್ಧನ್ ಇರೋರು, ಅಂಬರೀಷ್ ಇರೋರು, ಅದರ ಮಧ್ಯೆ ಕುಮಾರ್ ಇರೋರು. ಆ ಥರ ಒಂದು ಸಂಬಂಧ. ಏಕೆಂದರೆ ಮೈಸೂರಲ್ಲಿ ಫಿಲಮ್ ಇಂಡಸ್ಟ್ರಿ ಇದ್ದಿದ್ದಾಗ ಅಲ್ಲಿ ಕುಮಾರ್ ಅವರು ನನಗೆ ಇವತ್ತು ನಾನೇನಾದರೂ ಒಂಚೂರು ಅಚೀವ್ ಮಾಡಿದ್ದೀನಿ ಅಂದರೆ ಮೈಸೂರಿನ ಪತ್ರಕರ್ತರೇ ನನಗೆ ಭಾಳ ದೊಡ್ಡ ಒಂದು ಸಪೋರ್ಟಾಗಿ ನಿಂತವರು. ಪಟ್ಟಾಭಿ ಆಗಿರ್ಬೋದು, ಪದ್ಮನಾಭ ಆಗಿರ್ಬೋದು, ರಾಜನ್ ಆಗಿರ್ಬೋದು, ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಕುಮಾರ್ ಅವರು. ಏಕೆಂದರೆ ನನ್ನ ನಾಗರಹೊಳೆ ರಿಲೀಸ್ ಆದಾಗ ಅದ್ಭುತವಾಗಿ ಅದನ್ನು ಬರೆದಿದ್ದವರಲ್ಲಿ ಕುಮಾರ್ ಭಾಳ ಒಬ್ಬರು. ವಾಲ್ಟ್ ಡಿಸ್ನಿಗೆ ಹೋಲಿಸಿ ಬರೆದಿದ್ರು ಕುಮಾರ್ ಅವರು. ನಾನೊಂದು ಇಂಗ್ಲೀಷ್ ಪಿಕ್ಚರ್ ಕೆಲಸ ಮಾಡಿದ್ದೆ, ಅವಾಗಲೂ ಕುಮಾರ್ ಅವ್ರನ್ನ ಕರ್ಕೊಂಡೋಗಿದ್ದೆ. ವಾರ್ನರ್ ಬ್ರದರ್ಸ್ನವ್ರದ್ದು ಶೂಟಿಂಗ್ ಅದು. ಸೊ ಹೀಗೆ ಅವರ ಒಡನಾಟ, ಹಲವಾರು ಸರಿ ಜಗಳ, ಹಲವಾರು ಸರಿ ಹತ್ರ. ನಂದೊಂದು ಚಿತ್ರ
ರಜನಿಕಾಂತ್, ರಾಜ್ಕುಮಾರ್ 3 ಪಿಕ್ಚರ್ ನಂದು ಸಿಲ್ವರ್ ಜೂಬ್ಲಿ ಮೈಸೂರಲ್ಲಿ ಕಲಾಮಂದಿರದಲ್ಲಿ. ಏನೋ ಒಂದು ಚಿಕ್ಕ ಮಾತಿಗೆ ನನ್ನ ಜೊತೆ ಜಗಳ ಆಡ್ಕೊಂಡು ಪ್ರೆಸ್ನ ಕರ್ಕೊಂಡೇ ಹೋಗ್ಬಿಟ್ರು. ಅಂದರೆ ಆ ಥರ ಯಾರನ್ನೂ ಇದು ಮಾಡ್ತಿರ್ಲಿಲ್ಲ. ಅಷ್ಟೇ ಜೊತೆಯಲ್ಲಿ ಸಂಬಂಧನೂ ಇತ್ತು. ವಿಷ್ಣುವರ್ಧನ್ಗೂ ಕುಮಾರ್ ಅವ್ರಿಗೂ ಒಂದು ಸ್ಮಾಲ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಒಂದೇನೋ ಲೇಖನ ಬರೆದ್ಬಿಟ್ಟಿದ್ದು ಅಂತ ವಿಷ್ಣು ಕೋಪ ಮಾಡಿಕೊಂಡು ಮಾತಾಡ್ತಿರ್ಲಿಲ್ಲ. ಸರಿ, ನನಗಿದು ಗೊತ್ತಾಯಿತು. ನಾನು ಅವರಿಬ್ಬರನ್ನ ಸೇರ್ಸೋಕ್ಕೆ ಆವಾಗ ಹೈವೇ ಹೋಟ್ಲ್ ಅಂತ ಇತ್ತು, ಅಲ್ಲೇ ಎಲ್ಲರೂ ಹೇಳ್ಕೊತಾಯಿದ್ರು. ಅಲ್ಲಿ ಇವರಿಬ್ಬರನ್ನು ಸೇರಿಸೋ ಅಷ್ಟೊತ್ತಿಗೆ ಸಾಕಾಯಿತು. ಆಮೇಲಿಂದ ಅದೊಂಥರ ಮಧ್ಯೆ ಏನೋ ಒಂದು ಡಾರ್ಕ್ ಕ್ಲೌಡ್ ಹೋದ್ಮೇಲೆ ಮತ್ತೆ ಚೆನ್ನಾಗಾಯ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹತ್ರ ಒಂದು ಮೋಟರ್ ಸೈಕಲ್ ಇತ್ತು. ಈ ರಜನಿಕಾಂತ್ ಅವ್ರಿಗೆ ಒಂದು ಸ್ವಲ್ಪ ಮೈಂಡ್ ಏನೋ ಅಪ್ಸೆಟ್ ಆಗಿಬಿಟ್ಟಿದೆ ಅಂತ ಆವಾಗ ಅದೇನೋ ಸುಮ್ಮನೆ ಅವರು ಮಾಡ್ತಾ ಇದ್ದಾರೆ, ಅದು ಬೇರೆ ಯಾವುದೋ ಒಂದು ವಿಚಾರಕ್ಕೆ ಅಂತ ನಾನು ಕುಮಾರ್ ದಿನ ಆ ಹೋಟ್ಲಿಗೆ ಹೋಗೋದು, ರಜನಿಕಾಂತ್ನ ಮೋಟರ್ ಸೈಕಲ್ ಮೇಲೆ ಕೂರಿಸ್ಕೊಂಡು ರಾತ್ರಿ ಎಲ್ಲ ಸುತ್ತೋದು. ಕುಮಾರ್ ಅವರು, ಸರ್ ಇದು ಎಲ್ಲಿ ಕರ್ಮ ಸರ್, ನಮ್ಗೆ ಇವ್ನು ಕರ್ಕೊಂಡು ತಿರುಗಬೇಕಲ್ಲ ನಾವು ಅಂತ. ಹುಚ್ಚುಚ್ಚಾಗಿ ಆಡ್ತಾನೆ, ಇದು ಮಾಡ್ತಾನೆ, ಏನು ಮಾಡೋದು ಅಂತ. ಸರಿ ಅಂದ್ಬಿಟ್ಟು ಹೋಗಿ ರೂಮಿಗೆ ಬಿಟ್ಟು ಮಾತ್ರ ಮತ್ತೆ ಕಾರ್ ಕಳಿಸಿ ನಮ್ಮನ್ನು ಕರೆಸೋದು ರಜನಿಕಾಂತ್. ಹಾಗೆ ಒಂದು ಸ್ನೇಹ. ಕೊನೆಗೆ ನನಗೆ ಗೊತ್ತಾಗಿದ್ದೇನೆ, ರಜನಿಕಾಂತ್ ನನಗೆ ಫೋನ್ ಮಾಡಿದಾಗ, ರಜನಿಕಾಂತ್ ಅವರ ಶಿಷ್ಯ ರಘು ನನಗೆ ಫೋನ್ ಮಾಡಿ ಈ ಥರ ಆಗೋಯ್ತು ಅಂತ. ನನಗೆ ಗೊತ್ತೇ ಇರಲಿಲ್ಲ, ನಾನೆಲ್ಲೋ ಬಳ್ಳಾರಿಲಿದ್ದೆ. ಆಮೇಲೆ ನನ್ನ ತಂಗಿ ಮೈಸೂರಲ್ಲಿದ್ಲು, ಹೋಗಿ ಬಂದು ಜಗದೀಶು ಅವರು. ತುಂಬ ಶಾಕ್ ಆಗೋಯ್ತು. ಏಕೆಂದರೆ ನಮಗೆ ಮೈಸೂರಿನಲ್ಲಿ ಆ ಪ್ರೀಮಿಯರ್ ಸ್ಟುಡಿಯೋ ಮುಚ್ಚಿದಾಗ ಒಂದು ಗಲಾಟೆ ಮಾಡೋದು, ಅದು ಓಪನ್ ಆಗಬೇಕು, ಈ ಜಾಗ ಒಂದು ಪ್ಯಾಲೇಸ್ ಜಾಗ ಅಂತೇಳಿ ದೀರ್ಘವಾದ ಹೋರಾಟ. ಇವತ್ತಿನ ಪತ್ರಕರ್ತರು ಅದನ್ನು ನಿಜವಾಗ್ಲೂ ಆ ಹೋರಾಟನ ಹೇಗೆ ಮಾಡಿದ್ರು, ಅದನ್ನು ಉಳಿಸ್ಕೋಬೇಕು ಅಂತ ಹೇಳಿ ತುಂಬ ಹೋರಾಡಿದ್ರು. ನನಗೆ ತುಂಬ ಆತ್ಮೀಯರಾಗಿದ್ದರು. ಯಾವ ವಿಚಾರ ಬರಲಿ ದಿನ ಬೆಳಗ್ಗೆ ಒಂದು ಫೋನ್ ಕಾಲ್ ನನಗೆ ಮೈಸೂರಿಂದ ಕುಮಾರ್ ಅವ್ರದ್ದು ಇದ್ದೇ ಇರ್ತಿತ್ತು. ಎಲ್ಲ ಒಳ್ಳೆಯದು ಕೆಟ್ಟದ್ದು, ಯಾವುದು ಆ ವಿಚಾರ ಏನು, ಸಿನಿಮಾ ಏನು, ಏನಾಗ್ತಿದೆ, ಹೇಗೆ ಅಂತೆಲ್ಲ ಅಷ್ಟು ಒಂದು ಕಾಳಜಿ ಇದ್ದಿದ್ದವರು. ನನಗೆ ತುಂಬ ಕ್ಲೋಸ್ ಆಗಿದ್ದವ್ರ ಕಾರಣ ಏನಂದರೆ, ನಮ್ಮ ತಾಯಿ ಉಡುಪಿಯವರು ಸತೀಶ್ ಪೈಗಳು ಅಂತ ಈ ಉದಯವಾಣಿನ ನಡೆಸ್ತಾ ಇದ್ದಾರೆ. ಅವ್ರ ಮಗನೇ ಗೌತಮ್ ಪೈ ಅಂತ. ಅವರು ನನಗೆ ತುಂಬ ತುಂಬ ಸ್ನೇಹಿತರು. ಉದಯವಾಣಿ ರೂಪ್ತಾರಾಗೆ ತುಂಬ ಸಪೋರ್ಟ್ ಮಾಡಿದವರು ಆ ಕಾಲದಲ್ಲಿ ಕೆ ಜೆ ಕುಮಾರ್ ಅವರು. ಏನಾದರೂ ರೂಪತಾರ ಉದಯವಾಣಿ ಇವತ್ತು ಉಳಿದಿದೆ ಅಂದರೆ ಕುಮಾರಿಂದ. ಅವ್ರು ಏನೋ ಒಂದು ಕಾರಣಕ್ಕೆ ಅಲ್ಲಿಂದ ಅವರು ಹೊರಗಡೆ ಬಂದಾಗಾಯಿತು. ಅವಾಗ ನಾನು ಗೌತಮ್ ಪೈ ಅವ್ರ ಹತ್ರ ಮಾತಾಡಿ ತುಂಬ ಪ್ಯಾಚಪ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಕೊನೆಗೆ ಫಿಲ್ಮ್ ಫೇರ್ ಅವಾರ್ಡ್ ಥರ ರೂಪ್ತಾರ ಅವಾರ್ಡ್ ಒಂದು ಮಾಡಬೇಕು ಅನ್ನೋದರಲ್ಲಿ ಕುಮಾರ್ ಅವರು ನಾನು ತುಂಬಾ ಕಷ್ಟಪಟ್ವಿ. ಏಕೆಂದರೆ ಕನ್ನಡದಲ್ಲಿ ಅವಾರ್ಡ್ಗಳೇ ಇಲ್ಲ. ಇತ್ತು ಒಂದು ಕಾಲದಲ್ಲಿ, ಲಾವಣ್ಯ ಅವಾರ್ಡ್ ಇತ್ತು, ಇಂಡಿಯನ್ ಎಕ್ಸ್ಪ್ರೆಸ್ ಅವಾರ್ಡ್ ಇತ್ತು. ಸೊ ನಾವು ಇವಾಗೆಲ್ಲ ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ರೂಪ್ತಾರ ತುಂಬ ಡಲ್ ಆಗಿಬಿಟ್ಟಿದೆ. ಆಮೇಲಿಂದ ಈ ಸೋಷಿಯಲ್ ಮೀಡಿಯಾ ಒಂಥರ ಒಳ್ಳೆಯದು ಕೆಟ್ಟದಕ್ಕಿಂತ ಕೆಟ್ಟದೇ ಜಾಸ್ತಿ ಇರೋದು, ಒಳ್ಳೇದು ಭಾಳ ಕಮ್ಮಿ ಇದೆ ಇತ್ತೀಚೆಗೆ. ಅದರಲ್ಲಿ ರೂಪ್ತಾರಾಗೆ ನಾವು ವರ್ಷಕ್ಕೊಂದ್ಸರಿ ಸೇರಿಸ್ಬೇಕು ಅಂತೇಳಿ. ಆಮೇಲೆ ಫಿಲಮ್ ಇಂಡಸ್ಟ್ರಿನಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್ ಬಂದಿತ್ತು. ಈ ಪ್ರಜಾವಾಣಿಯವರು ಯಾವುದೋ ಒಂದು ಈ ಅಡ್ವರ್ಟೈಸ್ಮೆಂಟ್ ಹಾಕಿ ಶಿಫ್ಟ್ ಮಾಡಬೇಕು ಅಂತ. ಆಗ ಕುಮಾರ್ ಅವರು ಬಂದು ಪಾರ್ವತಮ್ಮನವ್ರ ಹತ್ರ ನಾನು ಕರ್ಕೊಂಡೋಗಿ ಪಾರ್ವತಮ್ಮನವ್ರನ್ನ, ರಾಜ್ಕುಮಾರ್ ಅವ್ರನ್ನ ಅವರ ಮಣಿಪಾಲ್ ಹೋಟ್ಲಲ್ಲಿ MG ರೋಡಲ್ಲಿ ದೊಡ್ಡ ಡಿನ್ನರ್ ಮಾಡಿ ಆವತ್ತಿಂದ ಉದಯವಾಣಿಗೆ ಕೊಡಬೇಕು, ಪ್ರಜಾವಾಣಿಗೆ ಕೊಡಬಾರ್ದು ಅನ್ನೋ ಮಾಡೋದ್ರಲ್ಲಿ ಕುಮಾರ್ ಅವರದ್ದು ಇದು ತುಂಬ ಇತ್ತು. ಅಂದರೆ ರಾಜ್ಕುಮಾರ್, ಪಾರ್ವತಮ್ಮವರು, ಪ್ರೊಡ್ಯೂಸರ್ಸ್ ಎಲ್ಲನೂ ಈ ಪ್ರಜಾವಾಣಿಗೆ ರೇಟ್ನ ಕಡಕ್ಕಾಗ್ತಿಲ್ಲ ಅಂಥೇಳಿ ಗಲಾಟೆ ಆಗಿ ಅದು ಆಗುತ್ತೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಮೈಸೂರಲ್ಲಿ ಫಿಲಮ್ ಸಿಟಿ ಆಗೋದಕ್ಕೆ ನನ್ನ ಜೊತೆಗೆ ಕುಮಾರ್ ಅವರು ಭಾಳ ಓಡಾಡಿದ್ದಾರೆ. ಅವ್ರು ಯಾವಾಗ ಹೇಳೋರು, ನೀವು ಬೆಳಗ್ಗೆ 6 ಗಂಟೆಗೆ ಬಂದುಬಿಡಿ, ಸಿದ್ದರಾಮಯ್ಯನವ್ರು ವಾಕಿಂಗ್ ಹೋಗ್ತಿರ್ತಾರೆ, ನಾವಿಬ್ಬರು ಹೋಗೋಣ, ಏನು ಬೇಕು ಮಾಡಿಸೋಣ ಅಂತ. ಕೊನೆಗೆ ಎಲ್ಲಿವರೆಗೂ ಅವ್ರಿಗೆ ಆಸೆ ಇತ್ತು ಮೈಸೂರದು ಅಂತ ಹೇಳಿದ್ರೆ, ಮೊನ್ನೆ ಕಾಂಪೌಂಡ್ ಹಾಕ್ತಾ ಇದ್ದಾರೆ ಈಗ ಅಷ್ಟಕ್ಕೂ. ಒಂದೊಂದು ಇಟ್ಟಿಗೆ 1.5 ಅಡಿ ಆದರೂ ನನಗೆ ಫೋನ್ ಮಾಡಿ ಹೇಳೋರು, ಇವತ್ತಿಷ್ಟು ಕಾಂಪೌಂಡ್ ಆಗಿದೆ, ಇಷ್ಟು ಕಾಂಪೌಂಡ್ ಆಗಿದೆ ಫಿಲಮ್ ಸಿಟಿಗೆ, ನೀವು ಬೇಗ ಹೇಳ್ಬಿಟ್ಟು ಸಿದ್ದರಾಮಯ್ಯನಿಗೆ ಹೇಳ್ಬಿಟ್ಟು ಒಂದು ಫೌಂಡೇಶನ್ ಸ್ಟೋನ್ ಹಾಕಿಸ್ಬಿಡಿ ಅಂತ. ಅಂದರೆ ಅಷ್ಟು ಫಿಲಮ್ ಇಂಡಸ್ಟ್ರಿ ಬಗ್ಗೆ ಕಾಳಜಿ, ಒಳ್ಳೆಯದು ಕೆಟ್ಟದು ಎಲ್ಲರೂ ಕರೆಕ್ಟಾಗಿ ವಿಮರ್ಶೆ ಮಾಡಿ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳೋರು. ಯಾವುದೇ ಅದರಲ್ಲಿ ಮುಚ್ಚುಮರೆ ಇರ್ತಿರಲಿಲ್ಲ. ಒಂದು ಪ್ಯೂರ್ ಸ್ನೇಹ. ಪಾಪ ಅವ್ರಿಗೆ ಒಂದು ಹೋಟ್ಲಿಟ್ಟು
ಭಾಳ ಲಾಸ್ ಆಗಿದ್ದಾಗ ನನ್ನ ಹತ್ರ ತುಂಬ ಹೇಳಿದ್ರು, ನೀವು ಏನೋ ಮಾಡೋಕ್ಕೆ ಹೋದೆ ಈ ಥರ ಆಗೋಯ್ತು ಅಂತ. ಬಟ್ ಆದ್ರೂ ನಾವು ಒಂದು ಟ್ರೂ ಫ್ರೆಂಡ್ನ ಕಳ್ಕೊಂಡಿದ್ದೀವಿ. ಯಾಕೆಂದರೆ ಎಲ್ಲ ಫ್ರೆಂಡು ಬರೀ ಹೊಗಳು ಭಟ್ರು ಇರ್ತಾರೆ, ಆದರೆ ನಾವು ಮಾಡ್ತಿರೋ ತಪ್ಪನ್ನು ತಿದ್ದಿ ಹೇಳೋವಂಥ ಒಬ್ಬ ಫ್ರೆಂಡ್ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ನನಗೆ ಎಷ್ಟೋ ಸರಿ ಹೇಳಿದ್ದಾರೆ, ನೀವು ಈ ಥರ ಮಾಡಬಾರ್ದಾಗಿತ್ತು, ಈ ಥರ ಮಾಡಬೇಕಾಗಿತ್ತು, ಈ ಥರ ಮಿಸ್ಟೇಕ್ ಮಾಡಿದ್ದೀರಾ ನೀವು ಅಂತ. ಅದು ಭಾಳ ಮುಖ್ಯ ಆಗುತ್ತೆ ಜೀವನದಲ್ಲಿ. ಒಬ್ಬರು ನಮ್ಮನ್ನು ತಿದ್ದುವಂಥ ಫ್ರೆಂಡ್ನ ನಾವು ಅದನ್ನು ಆ ಟೈಮಲ್ಲಿ ಏನಪ್ಪ ಇವ್ರು ಇಷ್ಟು ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಹಾರ್ಡ್ ಆಗ್ಬೋದು, ಹಾರ್ಶ್ ಆಗ್ಬೋದು, ಬಟ್ ಅದರಲ್ಲೊಂದು ಹಾರ್ಟ್ ಇದೆ ಅಂತ ಗೊತ್ತಾಗ್ಬೇಕು ನಮ್ಗೆ. ಹಾಗೆ ಅಂಥ ಕುಮಾರ್ ಅವರು ಇವತ್ತು ನಮ್ಮ ಜೊತೆಲಿಲ್ಲ. ನನಗೆ ಈಗ ಮೈಸೂರಿಗೆ ಹೋದರೆ ಫಸ್ಟ್ ಫೋನೇ ನಾನು ಕುಮಾರ್ ಅವ್ರಿಗೆ ಮಾಡ್ತಾಯಿದ್ದೆ. ಇಲ್ಲ ಸ್ಪೋರ್ಟ್ಸ್ ಕ್ಲಬ್ಗೆ ಬನ್ನಿ, ಅವ್ರು ಕುಡಿತಾ ಇರಲಿಲ್ಲ, ಏನಿಲ್ಲ, ಸುಮ್ಮನೆ ಬರೋರು. ನಾನೊಂದು ಲೈಮ್ ಜ್ಯೂಸ್ ಕುಡ್ಕೊಂಡು ಹೋಗ್ತೀನಿ ಅಂತ ಹೇಳೋರು. ಕೂತ್ಕೊಂಡು ಗಂಟೆಗಟ್ಟಲೆ ಮಾತಾಡ್ತಿದ್ವಿ. ಮೊನ್ನೆ ನಾನು ನಮ್ಮ 100 ವರ್ಷ 100 ಪಿಕ್ಚರ್ ಆಗುತ್ತೆ ಇಷ್ಟರಲ್ಲಿ, ಅದಕ್ಕೆ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ಆಮೇಲಿಂದ ಒಂದು ಪುಸ್ತಕ ತರಬೇಕು ಅಂತ ನನಗೊಂದಿಷ್ಟು ಮೆಟೀರಿಯಲ್ ಬೇಕಾಗಿತ್ತು ಮೈಸೂರದು. ಆವಾಗ ಈ ಪ್ರಕಾಶ್ ಅವ್ರನ್ನ ನನಗೆ, ನೀವು ಒಂದು ಕೆಲಸ ಮಾಡಿ, ಪ್ರಕಾಶ್ ಅವ್ರನ್ನ ಕರ್ಕೊಂಡು ನೀವೆಲ್ಲ ಮೆಟೀರಿಯಲ್ ತೆಗೆಸಿ ಅಂತೇಳಿ ಪಾಪ ಅವರು ನನಗೆ ತುಂಬ ಸಹಾಯ ಮಾಡಿಕೊಟ್ಟು, ನಮ್ಮ ಮಹಾತ್ಮ ಪಿಕ್ಚರ್ಸ್ದು 40ನೇ ಇಸ್ವಿಲಿ ಮಹಾರಾಜರ ಕಾಲದಲ್ಲಿ ಒಂದು ನೋಟ್ ಇದ್ದಿದ್ದನ್ನು ನನಗೆ ಪ್ರಕಾಶ್ ಅವರು ಹುಡುಕೊಟ್ರು. ಅಂದರೆ ಮೈಸೂರು ಮಹಾರಾಜರು ಮೈಸೂರಿನಲ್ಲಿ ಮಹಾತ್ಮ ಪಿಕ್ಚರ್ಸ್ ಅಂತ ಒಂದು ಫಿಲಮ್ ಸ್ಟುಡಿಯೋ ನಡೀತಾ ಇದೆ ಅಂತ ರೆಕಾರ್ಡ್ ಆಗಿದೆ ಅದು. ಆಮೇಲೆ ಸೂರ್ಯನಾಥ್ ಕಾಮತ್ ಅವರು ಅವ್ರಿಗೆ ಚೆನ್ನಾಗಿ ಗೊತ್ತಿದ್ರು ಸ್ಟೋರಿಯನ್ನು, ಅವ್ರದ್ದು ನನಗೆ ಹೇಳಿ ಇದು ಮಾಡಿದ್ರು. ಹಾಗೆ ಕುಮಾರ್ ಅವರು ಯಾರಿಗೂ ಇದು ಮಾಡ್ತಿರ್ಲಿಲ್ಲ, ಕೇರ್ ಮಾಡ್ತಿರ್ಲಿಲ್ಲ. ಇರೋದನ್ನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇದು ಕಪ್ಪು ಇದು ಬಿಳಿ ಅಂತ ಹೇಳೋರು, ಅದು ಭಾಳ ಮುಖ್ಯ. ಟಪ್ಸ್ ಕುಮಾರ್ ಅವರು ಬರೆದಿರೋದು. ಅಂಬರೀಷ್ ಒಬ್ಬ ದೊಡ್ಡ ಆ್ಯಕ್ಟ್ರ್ ಆಗೋದಕ್ಕೆ ಕುಮಾರ್ ಅವರು ಭಾಳ 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 ಕಾರಣ. ವಿಷ್ಣುವರ್ಧನ್ಗೂ ಅಷ್ಟೇ, ಬಿಗಿನಿಂಗ್ ಡೇಸ್ನಲ್ಲಿ ನಾಗರಾವ್ ಆದಮೇಲೆ ಸ್ವಲ್ಪ ಕಾಂಟ್ರವರ್ಷಿಯಲ್ಗಳು ಅವು ಇದ್ದಾಗ ಸಪೋರ್ಟ್ ಮಾಡಿ ಬರೆದಿದ್ದು ಕುಮಾರ್ ಅವರು. ಆದ್ದರಿಂದ ಕುಮಾರ್ ಅವರು ನಮ್ಮ ಜೊತೆಲಿಲ್ಲ, ಆದರೆ ನಮ್ಮ ಹೃದಯದಲ್ಲಿದ್ದಾರೆ. ಅವರ ಕುಟುಂಬದವ್ರಿಗೆ ನಾವು ಎಷ್ಟು ಸಾಂತ್ವನ ಹೇಳಿದ್ರೂ ಅದು ತುಂಬ ಕಮ್ಮಿ. ಆದರೂ ನಾವೆಲ್ಲ ಜೊತೆಲಿದ್ದೀವಿ, ನಾವು ದೂರ ಹೋಗಲ್ಲ. ತಮಗೆ ಯಾವಾಗ ಏನಾದರೂ ನಮ್ಮನ್ನು ಕರೀರಿ, ಖಂಡಿತ ನಾವು ಬರ್ತೀವಿ. ಎಲ್ಲ ಇದ್ದಾರೆ, ಇಲ್ಲಿರೋರು ಜಯಮಾಲ ಅವರಿದ್ದಾರೆ, ಜಗ್ಗೇಶ್ ಇದ್ದಾರೆ, ಸುಂದರರಾಜ್, ಎಲ್ಲ ನಮ್ಮ ಇಲ್ಲಿಯವರಿದ್ದಾರೆ. ನಾವು ಕುಮಾರನ ಮರೆಯೋಕ್ಕೆ ಆಗೋದೇ ಇಲ್ಲ. ಒನ್ ಆ್ಯಂಡ್ ಓನ್ಲಿ ಕಷ್ಟ. ಅದೊಂದು ಬಹಳ ಸುದೀರ್ಘವಾದ ಜರ್ನಿ. 4 ಮಾತಲ್ಲಿ ಮಾತ್ರ ಹೇಳಿದರೆ ಅದು ನಿಜವಾದ ಶ್ರದ್ಧಾಂಜಲಿ ಆಗೋದಿಲ್ಲ. ಬಟ್ ಇಷ್ಟು ಮಾತ್ರ ಹೇಳಬಲ್ಲೆ, ನಾನು ಪತ್ರಿಕೋದ್ಯಮಕ್ಕೆ ಬರೋ ಮೊದಲೇ ಅವರು ಒಂದು ಸ್ಟಾರ್ ಪತ್ರಕರ್ತರಾಗಿದ್ದರು. ಅವರನ್ನು ಅತ್ಯಂತ ಹತ್ತಿರದಿಂದ ನೋಡಿದ್ದೆ. ಅವರ ಬರವಣಿಗೆ, ಅವರ ನಡೆ, ನುಡಿ, ಮಾತು ಎಲ್ಲ ಒಂದು ಆದರ್ಶವಾಗಿ ಕಾಣಿಸ್ತಾ ಇತ್ತು ನನಗೆ. ಅವರಲ್ಲಿ ಬಹಳ ಇಷ್ಟ ಆಗಿದ್ದು, ಅವರು ಸೂಪರ್ ಸ್ಟಾರ್ಗಳ ಜೊತೆ ಹೇಗೆ ಒಡನಾಟ ಹೊಂದ್ಕೊಂಡಿದ್ರು, ಅದೇ ಥರ ಪತ್ರಕರ್ತರ ಜೊತೆಗೆ ಇದ್ರು. ಜೊತೆಗೆ ಮುಖ್ಯವಾಗಿ ಈ ಸಹ ಕಲಾವಿದರ ಬಗ್ಗೆ ಹೋರಾಟ ಮಾಡಿದ್ರು. ಆಗಲೇ ಬಾಬು ಸರ್ ಹೇಳಿದರು, ಪ್ರೀಮಿಯರ್ ಸ್ಟುಡಿಯೋ ಆಗಲಿ ಅಥವಾ ಸಹ ಕಲಾವಿದರ ಸಂಘಕ್ಕಾಗಲಿ, ಅಂದರೆ ಅವರು ಟಾಪ್ ಟು ಬಾಟಮ್ ಎಲ್ಲರನ್ನ ಒಂದೇ ಒಂದು ರೀತಿಯಲ್ಲಿ ನೋಡ್ತಾ, ಎಲ್ರಿಗೂ ಅಲ್ಲೂ ಇಲ್ಲೂ ಎಲ್ರಿಗೂ ಬೇಕಾದವರು ಆಗಿ ಸಲ್ಲಿದ್ದೇ ಅವರ ಜೀವನದ ಅತ್ಯಂತ ಶ್ರೇಯಸ್ಸಿನ ವಿಷಯ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ನಮಗೊಂದು 4 ಜನ ಸ್ಟಾರ್ಸ್ಗಳಿಗೆ ಗೊತ್ತಿದೆ ಅಂದ್ಕೂಡ ನಾವು ಕಾರ್ಮಿಕರನ್ನು ಮರಿತೀವಿ ಅಥವಾ ಪತ್ರಕರ್ತರ ಹೊಸ ಪೀಳಿಗೆಯನ್ನು ಮರಿತೀವಿ. ಅವರು ಇವತ್ತಿಗೂ ಕೂಡ ಈ ಪತ್ರಕರ್ತರ ಸಂಘ ಅನೇಕರಲ್ಲಿ ಯುವಕರಿದ್ದಾರೆ, ಇವರೆಲ್ಲ ಸೇರಿ ಈ ಒಂದು ಶ್ರದ್ಧಾಂಜಲಿ ಸಭೆ ಅರ್ಪಿಸಿದ್ದಾರೆ. ಅಂದರೆ ಇವರ ಜೊತೆ ಕೂಡ ಒಂದು ಒಳ್ಳೆಯ ಒಡನಾಟ ಇತ್ತು ಅಂತ ನನ್ನ ಭಾವನೆ. ನನ್ನ ಪ್ರಕಾರ ನಮ್ಮ ಚಲನಚಿತ್ರ ಪತ್ರಿಕೋದ್ಯಮದಲ್ಲಿ ಉದ್ಯಮದ ಜೊತೆ ಅತ್ಯಂತ ನಿಕಟ ಸಂಬಂಧ ಮತ್ತು ಬಾಂಧವ್ಯವನ್ನು ಹೊಂದಿದ್ದು ಕುಮಾರ್ ಅವರು. ಇಷ್ಟಾದರೂ ಕೂಡ ಅವರು ಪತ್ರಕರ್ತರಾಗಿ ಜೊತೆಗೆ ಉದ್ಯಮಕ್ಕೂ ಕೂಡ ಅವರಿಗೂ ಸಲಹೆ, ಸೂಚನೆ, ಮಾರ್ಗದರ್ಶನ ತನ್ನದೇ ಆದ ರೀತಿಯಲ್ಲಿ ಪತ್ರಿಕೋದ್ಯಮಕ್ಕೂ ಚಿತ್ರೋದ್ಯಮಕ್ಕೂ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಆಗಲೇ ಸುಬ್ರಹ್ಮಣ್ಯ ಹೇಳಿದರು, ಬಹುಶಃ ಅವರ ಕೊಡುಗೆ ನಮ್ಮನ್ನು ಪತ್ರಕರ್ತರನ್ನ ನಾವು ಬರೀ ಟೀಕಿಸಿದಕ್ಕಷ್ಟೇ ಇರೋದಲ್ಲ, ನಮ್ಮ ಸಿನಿಮಾ ಪತ್ರಕರ್ತರಿಗಾಗಿ ನಮಗೆ ಆದ ಕೆಲವು
ಅನ್ರಿಟನ್ ಜವಾಬ್ದಾರಿಗಳಿರುತ್ತೆ. ನಾವು ವಿಮರ್ಶೆಯ ಟೀಕೆಯ ನಡುವೆ ಕೂಡ ನಾವು ಉದ್ಯಮ ಬೆಳಿಬೇಕೆಂಬ ಆಶಯವನ್ನು ಹೊಂದಿರಬೇಕು. ಅದು ನಮ್ಮ ಕರ್ತವ್ಯ ಅಂತ ಭಾವಿಸ್ತಾ ಅಂತಹ ಒಂದು ಆಶಯವನ್ನು ಬಿಟ್ಟು ಹೋದಂತಹ ನನ್ನ ಗೆಳೆಯ KJ ಕುಮಾರ್ಗೆ ನನ್ನ ಹೃದಯಾಂತರದ ನಮನಗಳನ್ನು ಸಲ್ಲಿಸ್ತೀನಿ. ಸೆಂಟೆನ್ಸು ಕೂಡ ನೋವಾಗ ಮಾತಾಡಿದಂಥ ಪತ್ರಕರ್ತರು ಅಲ್ವೇ ಅಲ್ಲ. ಅಷ್ಟು ಎಲ್ಲ ಪತ್ರಕರ್ತರು ಹಂಗೆ ಮಾತಾಡಿದ್ದಾರೆ. ನನಗೆ KJ ಕುಮಾರ್ ಸಾಹೇಬ್ರಂತೂ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಮ್ಮಿ ಆಗುತ್ತೆ. ಮಗನ ಮದುವೆ ಆಯಿತು, 2 months ಆಗುತ್ತೆ. ಅದಕ್ಕೆ ಫೋನ್ ಮಾಡಿದ್ದೆ ನಾನು, ಸಾಹೇಬ್ರೆ ಎಲ್ಲ ಸಾಹೇಬ್ರು ಪತ್ರಕರ್ತರ ಮಿತ್ರರಿಗೂ ಹೇಳಿದ್ದೀನಿ, ತಾವು ದಯಮಾಡಿ ಬರಬೇಕು. ಹೌದಾ, ಖಂಡಿತ ಬರ್ತೀನಿ. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದರೆ ನಿಮ್ಮ ಮಗನ ಮದುವೆ ಬರ್ದೇ ಇರೋಕ್ಕಾಗುತ್ತಾ ನಾನು ಅಂತ. ಬರೋಕ್ಕಾಗಲಿಲ್ಲ, ಕಾರಣ ಅಂತಂದ್ರೆ ಏನಾಗಿತ್ತು ಗೊತ್ತಿಲ್ಲ ನನಗೆ. ಸಡನ್ನಾಗಿ ನನ್ನ ವಾಟ್ಸಪ್ ಮೆಸೇಜಲ್ಲಿ ಐ ಥಿಂಕ್ ತಾವೇ ಯಾರೋ ಮೆಸೇಜ್ ಕಳಿಸಿದ್ರಿ, ಈ ಥರ ಇಲ್ಲ, ಈ ಥರ ಹ್ಯಾಪಿಂಗ್ ಆಗಿದೆ ಅಂತ. ಭಾಳ ನೋವಾಯ್ತು ನನಗೆ. ಮಾತಾಡಿ 1 ತಿಂಗಳಲ್ಲೇ ಇಲ್ವಲ್ಲ ಸಾಹೇಬ್ರು ಹಿಂಗಾಗ್ಬಿಡ್ತಲ್ಲ ಅಂತ. ಸೊ ನಾನು ಮೆಸೇಜು ಹಾಕೋಕೆ ಹೋಗಲಿಲ್ಲಮ್ಮ. ನಾನು ತುಂಬ ನೋವಾಯಿತು, ನಾನು ಬರೋಕ್ಕಾಗಲಿಲ್ಲ, ಯಾಕೆಂದರೆ ನಾನೇ ದಾರಿಯಲ್ಲಿ ಕೂತಿದ್ದೆ. ಏನಿವೆ ಅಂಥ ಪತ್ರಕರ್ತರ ಸಾಹೇಬ್ರು ಇವತ್ತಿಲ್ಲ ಅನ್ನೋದು ತುಂಬ ನೋವಾಗ್ತಾ ಇದೆ. ಪತ್ರಿಕಾ ಮಿತ್ರರು ಸಂಘದಿಂದ ಈ ಕಾರ್ಯಕ್ರಮ ಮಾಡಿದ್ದೀರಿ ನೋಡಿ. ಎಷ್ಟು ಕ್ಯಾಮ್ರಾ ಇರಬೇಕಾಗಿತ್ತು ಇಲ್ಲಿ, ಎಷ್ಟು ಪತ್ರಿಕಾ ಮಿತ್ರರು ಇರಬೇಕಾಗಿತ್ತು. ಒಂದೇ ಒಂದು ಸಿನಿಮಾ ಅಂತ ಇಟ್ಕೊಂಡ್ರೆ 100-150 ಕ್ಯಾಮ್ರಾ ಬರುತ್ತೆ. ಇವತ್ತು ಇಂಥ ಹಿರಿಯ ಪತ್ರಕರ್ತರು ಸಾಹೇಬ್ರು ಇಲ್ಲ, ಅದಕ್ಕೆ 5-6 ಕ್ಯಾಮ್ರಾ ನೋಡ್ತಾ ಇದ್ದೀನಿ. ಇಂಥ ದುರಂತ ಇದೆ ನೋಡಿ, ತುಂಬ ನೋವಾಯಿತು. ನಾನು ನಿಜವಾಗಿ ಹೇಳ್ತೀನಿ, ಈ ಚಲನಚಿತ್ರರಂಗದಲ್ಲಿ ಬೆಳೆಸಿದ್ದೇ ಪತ್ರಿಕಾ ಮಿತ್ರರು. ಎಷ್ಟೋ ಹೀರೋಗಳನ್ನಾಗಿರ್ಬೋದು, ಇನ್ಕ್ಲೂಡಿಂಗ್ ಲಹರಿ ಸಂಸ್ಥೆನ ಲಹರಿ ವೇಲುನು ಕೂಡ. ಅವ್ರಿಗೆ ಏನಾನ ಆದಾಗ ನಮ್ಮವರೇ ಬರಲಿಲ್ಲ, ನಮ್ಮವರೇ ಚಿತ್ರಣ ಇದು ಮಾಡಲಿಲ್ಲ ಅಂತಂದರೆ ತುಂಬ ನೋವಾಗುತ್ತೆ. ಆಮೇಲೆ ಚಲನಚಿತ್ರ ರಂಗನೂ ಹಂಗೆ ಆಗಿಬಿಟ್ಟಿದೆ. ಏನು ಏಕೋ ತನಕ ಪತ್ರಿಕಾ ಮಿತ್ರರು ಬೇಕು, ಅದಾದಮೇಲೆ ಅವ್ರಿಗೆ ಒದ್ದು ಬಿಡೋದು. ಭಾಳನೇ ಚೇಂಜ್ ಆಗಿಬಿಟ್ಟಿದೆ ಬಾಬು ಸರ್, JK ಸಾಹೇಬ್ರೆ. ಸೊ ತುಂಬ ನೋವಾಗುತ್ತೆ ಆ್ಯಕ್ಚುಲಿ. ಯಾಕಂದ್ರೆ ನಾವು ಸುಮಾರು 45 ವರ್ಷದಿಂದ ನಾವು ಪತ್ರಿಕಾ ಮಿತ್ರರು ಅಂತ ಇಟ್ಕೊಂಡೆ ಮೈಕ್ ಇಟ್ಕೊಂಡು ಮಾತಾಡಬೇಕಂದ್ರೂ ಕೂಡ ಇವತ್ತಿಗೂ ಭಯಪಡ್ತೀನಿ ನಾನು. ಇವತ್ತಿಗೂ ಭಯಪಡ್ತೀನಿ. ಅಷ್ಟೇ ಪ್ರೀತಿ, ಅಷ್ಟೇ ವಿಶ್ವಾಸ ಇದೆ. ಬಟ್ ತುಂಬ ಬದಲಾವಣೆಗಳಾಗಿದೆ. ಇನ್ನು ಅಮ್ಮ ಸಾಹೇಬ್ರ ಬಗ್ಗೆ ಶಾಂತಿ ಸಿಗಲಿ. ತಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ನಮಸ್ಕಾರ. ಮತ್ತೆ ಅವರ ಸ್ನೇಹಿತರಿಗೂ ಹಾಗೂ ಅವರ ಸಹಪಾಠಿಗಳಿಗೂ ತುಂಬ ಧನ್ಯವಾದಗಳು. ನನ್ನ ತಂದೆ ಬಗ್ಗೆ ಅವ್ರು ತುಂಬ ಫ್ರೆಂಡ್ಲಿ ಹ್ಯೂಮನ್ ಬೀಯಿಂಗ್. ಅವರಿಗೆ ನಾನು ಇತ್ತೀಚೆದು ಹೇಳ್ತೀನಿ, ಸಣ್ಣದಿಂದ ತುಂಬ ಪ್ರೀತಿಯಿಂದ ಬೆಳೆಸಿದವರು, ವೆರಿ ಪ್ರೊಟೆಕ್ಟಿವ್ ಫಾದರ್. ಇತ್ತೀಚಿದ ಟೈಮ್ ಹೇಳ್ತೀನಿ, ಅವರಿಗೆ ಫಿಲಮ್ ನೋಡೋದಂದ್ರೆ ತುಂಬ ಇಷ್ಟ. ಎವ್ರಿ ಥರ್ಸ್ಡೇ ನನ್ನ ಹತ್ರ 2-3 ಫಿಲಮ್ಗೆ ಟಿಕೆಟ್ ಬುಕ್ ಮಾಡಿಕೊಂಡು ಎವ್ರಿ ಟೈಮ್ ಗ್ಯಾಪಲ್ಲಿ ಬೆಳಿಗ್ಗೆ 9 ಗಂಟೆಗೆ, 1 ಗಂಟೆಗೆ, ಆಮೇಲೆ 7 ಗಂಟೆಗೆ ಆ ಫಿಲಮ್ ನೋಡೋದು ಅಂದರೆ ತುಂಬ ಇಷ್ಟ. ಆಮೇಲೆ ಅದನ್ನು ಬರೆಯೋದು, ಅದರದ್ದು ಶಾರ್ಟ್ ಫಾರ್ಮ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಬರೆದು ನನಗೆ ಫ್ರೈಡೇ ಪೇಪರ್ ಬರೋ ಮುಂಚೆ ನನಗೆ ಅದನ್ನು ಕಳಿಸೋದು ವಾಟ್ಸಪ್ಪಲ್ಲಿ. ನೋಡು ನಾನು ಫಿಲಮ್ ನೋಡಿ ಹೇಗೆ ಬರೆದಿದ್ದೀನಿ ಅಂತ, ಚೆಂದ ಆಯ್ತಾ, ಸರಿ ಆಯ್ತಾ ನಾನು ಬರೆದಿರೋದೆಲ್ಲ. ನಾನು ಈಗ ಅನಿಸುತ್ತೆ ಫುಲ್ ಓದ್ತಾ ಇರಲಿಲ್ಲ ಇತ್ತು, ಮೇಲೆ ಓದಿ ಪಾಪ ಸೂಪರ್ ಆಗಿದೆ ಪಾಪ ಬರೆದಿರೋದು ಅಂತ ಹೇಳ್ತಾ ಇದ್ದೆ. ಅದು ನನ್ನ ಇತ್ತೀಚೆಗೆ ನನ್ನ ಪಪ್ಪಂದು ಲಾಸ್ಟ್ ಡೇಸಲ್ಲಿ ನನಗೆ ನೆನಪು ಚಿತ್ರರಂಗದ್ದು. ನನ್ನ ಪಪ್ಪ ತುಂಬ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಆ್ಯಸ್ ಅ ಫಾದರ್ ಆಲ್ಸೋ ತುಂಬ ಪ್ರೀತಿಯಿಂದ ಬೆಳೆಸಿದ್ದು. ನನಗೆ ಎಂಥದ್ದು ಕಷ್ಟ ಏನೂ ಇರಲಿ ಅದು ಒಂದು ನನಗೆ ತಿಳಿಸಿದ ಹಾಗೆ ಬೆಳೆಸಿದ ನನ್ನ ತಂದೆಯವರು. ಅವರು 10 days ಬ್ಯಾಕ್ ನನ್ನೊಟ್ಟಿಗಿದ್ದು ನನ್ನೊಟ್ಟಿಗೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ನಾನು ಹೋಗಿ ಬರ್ತೀನಿ, 1 ವಾರದಲ್ಲಿ ಹೋಗಿ ಬರ್ತೀನಿ, ನಾನು ಚೂರು ಮೈಸೂರಿಗೆ ಹೋಗಬೇಕು ಅಂತ ಹೇಳಿ ಹೋದವರು ವಾಪಸ್ ಬರಲಿಲ್ಲ. ಈಗ ತುಂಬ ನೋವಾಗುತ್ತೆ ನನಗೆ ಅವರಿಲ್ಲ ಅಂತ. ಆ್ಯಂಡ್ ಇವತ್ತು ಎಲ್ಲರೂ ಅವ್ರ ಫ್ರೆಂಡ್ಸ್ ಆಗಲಿ, ಅವ್ರದ್ದು ಸಹಪಾಠಿಗಳಾಗಲಿ, ಈ ಪತ್ರಕರ್ತರ ಸಂಘ ಆಗಲಿ, ನನ್ನ ತಂದೆಗೆ ತೋರಿಸಿದ ಪ್ರೀತಿ, ಗೌರವ ನಾನು ಯಾವತ್ತಿಗೂ ಮರೆಯುವುದಿಲ್ಲ.
ನನ್ನ ಕರೆದು, ನನ್ನ ಕುಟುಂಬದವ್ರನ್ನ ಕರೆದು ಅವ್ರ ಬಗ್ಗೆ ಹೇಳಿ, ಅವ್ರ ಬಗ್ಗೆ ನಿಮ್ದೆಲ್ಲ ಮಾತುಗಳನ್ನು ನಾನು ಕೇಳಿ ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ತುಂಬ ಧನ್ಯವಾದಗಳು. ನಾನು ಈ ದಿನಗಳನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು. ತುಂಬ ಅನಿರೀಕ್ಷಿತವಾಗಿ ನಾನು ಬಂದೆ. ಇಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ ಅನ್ನೋ ಮಾಹಿತಿ ಕೂಡ ನನಗಿರಲಿಲ್ಲ. ನಮ್ಮದೊಂದು ಚಿತ್ರದ ಕುರಿತು ವೆಂಕಟೇಶ್ನ ಹತ್ರ ಮಾತಾಡಬೇಕು ಅನ್ನೋದಕ್ಕೋಸ್ಕರ ಬಂದೆ. ಅವಾಗ ಇಲ್ಲಿ ಗೊತ್ತಾಯಿತು ಈ ಕಾರ್ಯಕ್ರಮ ಇದೆ ಅಂತ. ಹಾಗಾಗಿ ನಾನು ಇಲ್ಲೇ ಉಳ್ಕೊಂಡೆ. ನಾಳೆ ದಿನ ಮೈಸೂರಿನಲ್ಲಿ ನಾನು ಬರೆದಂಥ ಒಂದು ಜಗನ್ನಾಥ ದಾಸರು ಅನ್ನೋ ಚಿತ್ರ ಮರುಬಿಡುಗಡೆ ಆಗ್ತಾ ಇದೆ. 50 ದಿನಗಳ ಪೂರೈಸಿ ನಂತರ ಮತ್ತೆ ಬಿಡುಗಡೆ ಆಗ್ತಾ ಇದೆ. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಜಗನ್ನಾಥ ದಾಸರು ಅವರ ಕೃತಿನಲ್ಲಿ 2 ಸಾಲು ಬರುತ್ತೆ. ಜಟಿಲ ಕಾರ್ಯಗಳ ಸಂಘಟನೆ ಮಾಡುವೆಯೋ ನಿಷ್ಕುಟಿಲ ಜಗನ್ನಾಥ ವಿಠಲ ದೇವೋತ್ತಮ ಅಂತ. ಅಂದರೆ ಆ ದೇವರು ನಮಗೆ ಗೊತ್ತಿಲ್ಲದಂಗೆ ಯಾವ್ಯಾವುದೋ ಸಂಘಟನೆಗಳನ್ನು ಮಾಡಿಬಿಡ್ತಾನಂತೆ. ಯಾರು ಎಲ್ಲೋ ಸೇರಿಸ್ತಾನೆ, ಎಲ್ಲೋ ಮಾಡ್ತಾನೆ, ಹೇಗೋ ಮಾಡ್ತಾರೆ. ಬಹುಶಃ ನಾನು ಅವಾಗಿಂದ ನನಗೆ ಯೋಚನೆ ಮಾಡ್ತಾ ಇದ್ದಿದ್ದು, ನಾನು ಇಲ್ಲಿ ಬಂದಿದ್ದು ಇಂಥ ಒಂದು ನುಡಿಗಮನ ಬಹುಶಃ ನನ್ನ ಜೀವನದಲ್ಲಿ ಮೊದಲನೇ ಸರಿ ನಾನು ಮಾಡ್ತಾ ಇರೋದು. ಹಾಗಾದರೆ ಇದಕ್ಕೆ ಏನಾದ್ರು ಸಂಬಂಧ ಇದೆಯಾ ಅಂತಲೇ ನಾನು ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಯೋಚನೆ ಮಾಡ್ತಾ ಇದ್ದಂಗೆ ನನ್ನ ನೆನಪು ಸುಮಾರು 35 ವರ್ಷದ ಹಿಂದಕ್ಕೆ ಹೋಯಿತು. ಆವಾಗ ನಾವು KJ ಕುಮಾರ್ ಅವ್ರನ್ನ ನೋಡಿದ್ದು. ಯಾಕೆ ಅಂದರೆ ಆವಾಗ ನಾನು ಮತ್ತು ರುಕೋಜಿ ಸೇರಿ ಪತ್ರಿಕೆಯನ್ನು ಸ್ವಂತವಾಗಿ ಒಂದು ಚಲನಚಿತ್ರ ವಾರಪತ್ರಿಕೆಯನ್ನು ನಡೆಸಬೇಕು ಅನ್ನೋ ನಿರ್ಧಾರ ಮಾಡಿದ್ವಿ. ಆದರೆ ಆ ನಿರ್ಧಾರದ ಹಿಂದೆ ಅಷ್ಟೇ ದೊಡ್ಡ ಆತಂಕ, ಅಷ್ಟೇ ತುಂಬ ಒಂದು ಪತ್ರಿಕೆ ನಡೆಸೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಎಷ್ಟು ಕಷ್ಟ ಇರುತ್ತೆ ಅಂತ. ಆದರೆ ಅಂಥ ಒಂದು ಹುಚ್ಚು ಸಾಹಸಕ್ಕೆ ನಾವು ಹೋಗ್ತಾ ಇದ್ದೀವಲ್ಲ, ನಿಜಕ್ಕೂ ನಾವು ಇದರಲ್ಲಿ ಉಳಿತೀವ ಅನ್ನೋ ಥರ ದೊಡ್ಡ ಆತಂಕದಲ್ಲಿದ್ವಿ. ಆ ಸಂದರ್ಭದಲ್ಲಿ ಸಾಮಾನ್ಯ ಪತ್ರಿಕೆಗಳು ಪ್ರತಿ ಜಿಲ್ಲೆಗಳ ಕಳೆದಾಗ ಅಲ್ಲಿಂದ ಏಜೆಂಟ್ರುಗಳಿಂದ ನಮಗೆ ಅವರೇ ಜೀವಾಳ. ಓದುಗರಿಂದ ಬಂದ ದುಡ್ಡನ್ನು ಸಕಾಲದಲ್ಲಿ ಏಜೆಂಟ್ರುಗಳಿಂದ ನಮಗೆ ಬಂದ್ರಷ್ಟೇ ಪತ್ರಿಕೆ ನಡೆಸೋಕ್ಕೆ ಸಾಧ್ಯ. ಆವಾಗ ನಾವು ಯಾವ ಜಿಲ್ಲೆಯಲ್ಲಿ, ಯಾವ ಊರಿನಲ್ಲಿ ಯಾವ ಏಜೆಂಟ್ರನ್ನ ನೇಮಕ ಮಾಡಬೇಕು, ಯಾರು ಒಳ್ಳೆಯವರು, ಯಾರು ಸರಿಯಾಗಿ ದುಡ್ಡು ಕಳಿಸ್ತಾರೆ, ಈ ಥರದ್ದೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ಒಂದು ಜಿಲ್ಲೆ ಬಗ್ಗೆ ಮಾತ್ರ ನಮಗೆ ನಿಶ್ಚಿಂತೆ ಇತ್ತು. ಯಾಕೆಂದರೆ ಅಲ್ಲಿ KJ ಕುಮಾರ್ ಇದ್ದಾರೆ. KJ ಕುಮಾರ್ ಇದ್ಮೇಲೆ ಮುಗಿದೋಯ್ತು. ನಮ್ಮ ಪತ್ರಿಕೆಯನ್ನು ಅವರು ಅಲ್ಲಿ ಚೆನ್ನಾಗಿ ಅದರ ವಿತರಣೆ ಮಾಡ್ತಾರೆ, ನಮಗೆ ಯಾವ ಸಮಸ್ಯೆನೂ ಆಗಲ್ಲ ಅಂತ ನಾವು KJ ಕುಮಾರ್ ಬಗ್ಗೆ ಯೋಚನೆ ಮಾಡಿದ್ವಿ. ಆ ಭರವಸೆ KJ ಕುಮಾರ್ ಬಗ್ಗೆ ನಮಗಿತ್ತು. ಯಾಕೆಂದರೆ KJ ಕುಮಾರ್ ವ್ಯಕ್ತಿತ್ವನೇ ಆ ಥರದ್ದು. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ನನ್ನ ಒಡನಾಟ ಬಹಳ ಕಡಿಮೆ. ಆದರೆ ಆ ಕಡಿಮೆ ಒಡನಾಟದಲ್ಲಿ ಒಂದು ಭರವಸೆಯ ವ್ಯಕ್ತಿತ್ವ ಅನ್ನೋದನ್ನು ನಾವು ಕಂಡುಕೊಂಡ್ವಿ. ಬರುವಾಗ ಸ್ವಲ್ಪ ತಡ ಆಗಿದೆ, ಕ್ಷಮೆ ಇರಲಿ. ಇವತ್ತು ಸೆನ್ಸಾರ್ ಬೋರ್ಡ್ ಮೀಟಿಂಗ್ ಇದ್ದರಿಂದ ಅಲ್ಲಿ ಹೋಗಬೇಕಾದ್ರಿಂದ ಅದು ಮುಗಿಯುವಾಗ ಲೇಟ್ ಆಯಿತು. ಹಿರಿಯ ಪತ್ರಕರ್ತರು KJ ಕುಮಾರ್ ಅವರು ತುಂಬ ವರ್ಷಗಳಿಂದ ಪರಿಚಯ. ಬಟ್ ನಾನು ಅವ್ರ ಹತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ತಿದ್ದೆ. ಯಾಕೆಂದರೆ ಅವರು ಕೊಡ್ತಿರುವ ಗೌರವ ಸ್ವಲ್ಪ ನೋಡಿದಾಗ ಒಂದು ಸ್ವಲ್ಪ ಶಿಸ್ತಿನ ಸಿಪಾಯಿ ಥರ ಕಾಣೋರು. ಏನಾದರೂ ನಾವು ಎಲ್ಲರ ಜೊತೆ ಮಾತಾಡುವಾಗ ಇವರು ಏನಪ್ಪ ಈ ಥರ ಇರ್ತಾರೆ ಅಂತ ಏನಾದರೂ ಹೇಳ್ತಾರ ಅಂತ ಒಂದು ಭಯದಿಂದ ಅವ್ರಿಗೆ ಗೌರವ ಕೂಡ ಕೊಡ್ತಾಯಿದ್ವಿ. ಅವ್ರನ್ನ ಕಂಡ್ರೆ ಸ್ವಲ್ಪ ಭಯನೂ ಇತ್ತು. ಆದರೆ ನಾನು ನಿರ್ದೇಶಕರ ಸಂಘಕ್ಕೆ ಅಧ್ಯಕ್ಷ ಆಗಿ ಆಯ್ಕೆ ಆದಾಗ 2ನೇ ದಿನಕ್ಕೆ ಅವರ ಕಾಲ್ ಬಂತು. ನನಗೆ ಕಾಲ್ ಬಂದಾಗ ಏನು ವಿಶ್ವನಾಥ್, ಹೇಗೆ ನಡೆಸ್ತೀರಿ, ಏನು ತೀರ್ಮಾನ ಮಾಡಿದ್ದೀರಿ ಅಂತ ಕೇಳಿದ್ರು. ಮೊದಲಿಗೆ ಅದೇ ಮಾತು ಕೇಳಿದ್ರು, ಬೇರೆ ಏನು ವಿಷಯ ಪ್ರಸ್ತಾಪ ಮಾಡಲಿಲ್ಲ. ಇಲ್ಲ ಸರ್, ಹಿರಿಯರು ಕಟ್ಟಿದ ಸಂಸ್ಥೆ ಇದೆ, ಏನೋ ನಡೆಸ್ಕೊಂಡು ಹೋಗೋ ನಿಯತ್ತಿನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅವರ ಒಂದೇ ಮಾತು ಹೇಳಿದ್ದು, ಎಲ್ಲರೂ ಹಾಗೆ ಅಂದ್ಕೋತಾರೆ, ಹಿಂದೆ ಎಲ್ಲೋ ಅದು ಕೈ ಜಾರಿ ಹೋಗಿದೆ, ಮತ್ತೆ ನಿಮ್ಮ ಕೈ ಬಂದಿದೆ, ನೀವು ಸರಿಯಾಗಿ ನಡೆಸ್ತೀರನ್ನುವ ಭರವಸೆ ನನಗಿದೆ ಅಂತ ಹೇಳಿದ್ರು. ಅವರ ಮಾತು ನನಗೆ ಆಶೀರ್ವಾದ ಥರ ಇದ್ದರೂ ಕೂಡ ಮೊನ್ನೆ ಅವರನ್ನು ಕಳ್ಕೊಂಡ ದಿನದಲ್ಲಿ ಸಂಪೂರ್ಣ ಅದು ತುಂಬ ಬೇಸರ. ಯಾಕೆ ಅಂದರೆ ಒಂದು ಕಡೆಯಲ್ಲಿ ನಮ್ಮ ನಿರ್ದೇಶಕರ ಸಂಘದ ಉಪಾಧ್ಯಕ್ಷರಾಗಿದ್ದ, ನಮ್ಮ ಜೊತೆ ಉಪಾಧ್ಯಕ್ಷರಾಗಿದ್ದ ಹಿಂದಿನ ಸ್ಥಾಪಕ ಸದಸ್ಯರು ಕೂಡ
ರಾಜೇಶ್ ಸಿಂಗ್ ಬಾಬು ಸರ್ ಅವರೆಲ್ಲ ಅವ್ರ ಜೊತೆ ಇದ್ದಂಥವರು ಜೋಸೆಮ್ಮನವರು ಹೋದಾಗ, ಅದೇ ಸಮಯದಲ್ಲಿ ಸ್ವಲ್ಪ ದಿನಗಳಲ್ಲಿ KJ ಕುಮಾರ್ ಅವರು ಕೂಡ ಹೋದಾಗ ಏನಪ್ಪ ನಮ್ಮ ಚಿತ್ರರಂಗದ ಹಿರಿಯ ವ್ಯಕ್ತಿಗಳಿಗೆ ಈ ಥರ ಆಗ್ತಿದೆ ಅನ್ನುವ ಆ ನೋವು ತಡೆದುಕೊಳ್ಳೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಲಾಸ್ಟ್ ಟೈಮು ಅವರು ನಮ್ಮನ್ನೆಲ್ಲ ಅಗಲಿದಾಗ ಅಲ್ಲಿ ಹೋಗ್ಲಿಕ್ಕಾಗಿಲ್ಲ. ಜೋಸೆಮ್ಮನವರು ತೀರ್ಕೊಂಡಾಗ ಆಮೇಲೆ ನಂತರ ಸ್ವಲ್ಪ ನನಗೂ ಕೂಡ ಹೆಲ್ತು ಸಮಸ್ಯೆ ಆಯಿತು. ಇವತ್ತು KJ ಕುಮಾರ್ ಅಂತ ಧೀಮಂತ ಒಬ್ಬ ಪತ್ರಕರ್ತ, ಚಿತ್ರರಂಗದ ಒಲವು ಇರುವ ಒಂದು ವ್ಯಕ್ತಿಯ ಏನು ಇವತ್ತು ನುಡಿನಮನ ಕಾರ್ಯಕ್ರಮವನ್ನು ಪತ್ರಕರ್ತರ ಸಂಘ ಮಾಡಿದೆ. ಇದು ಸಂಘಕ್ಕೆ ಒಂದು ಗೌರವ ತರುವಂಥ ಕೆಲಸ ಅಂತ ನಾನು ಭಾವಿಸ್ತೇನೆ. ಇಡೀ ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲಿ ನಿರ್ದೇಶಕರಿಗೆ ಪ್ರಾಬ್ಲಮ್ ಆದರೆ ನಿರ್ದೇಶಕರ ಸಂಘ ಅಥವಾ ನಿರ್ಮಾಪಕರಿಗೆ ಪ್ರಾಬ್ಲಮ್ ಆದರೆ ನಿರ್ಮಾಪಕರ ಸಂಘ, ಪತ್ರಕರ್ತರಿಗೆ ಸಮಸ್ಯೆ ಆದಾಗ ಪತ್ರಕರ್ತರ ಸಂಘ ಅನ್ನೋ ಥರ ಅಲ್ಲ. ಆದರೂ ಕೂಡ ಯಾರಾದರೂ ಒಬ್ಬರು ಅದನ್ನು ನೆನಪು ಮಾಡಿ ಅವರಿಗೆ ಇಂಥ ಒಂದು ನುಡಿ ನಮನವನ್ನು ಗೌರವವನ್ನು ಸಲ್ಲಿಸುವಂಥ ಕಾರ್ಯವನ್ನು ಮಾಡಿದಾರ. ಅದಕ್ಕೆ ಎಲ್ಲರಿಗೂ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಿ ಧೀಮಂತ ಪತ್ರಕರ್ತರಾದ KJ ಕುಮಾರ್ ಅವರಿಗೆ ನನ್ನ ಹೃದಯಪೂರ್ವಕ ನುಡಿ ನಮನವನ್ನು ಸಲ್ಲಿಸ್ತೇನೆ. ಜೈ ಹಿಂದ್. ಕುಮಾರ್ ಫ್ರೆಂಡ್ ಆಗಿದ್ದು ಶಶಿಕುಮಾರ್ ಪಿಕ್ಚರು, ಹೆಸರು ಮರ್ತಿದ್ದೀನಿ ನಾನು. ಜನಾರ್ದನ್ ಕ್ಯಾಮ್ರಾಮ್ಯಾನ್ ಡೈರೆಕ್ಟ್ರು ಅನ್ಕೊತೀನಿ. ನಮ್ಮ ವೀರೇಶ್ ಇದ್ದರು, ಇವರು ಇದ್ದರು, ಆಮೇಲೆ ನಮ್ಮ ಹರೀಶ್ ಮೈಸೂರಲ್ಲಿ ಐ ಥಿಂಕ್ ಕಿಂಗ್ಸ್ ಕೋರ್ಟ್. ಆ ಸಮಯದಲ್ಲಿ ಗೋಡೆ ಮೇಲೆ ಪಿಕ್ಚರ್ ಬಿಡೋದು ನಾನು ನೋಡಿರಲಿಲ್ಲ, ಅಂದರೆ ಅಂಥ ಪೀರಿಯಡ್ ಅದು. ಆ ನಿರ್ಮಾಪಕರು ನನಗೆ ಗೊತ್ತಿಲ್ಲ, ಏನೋ ಭಾಳ ಶ್ರೀಮಂತರು ಅಂತ ಕಾಣುತ್ತೆ ಅವಾಗ. ಅವರು ಶಶಿಕುಮಾರ್ ಪಿಕ್ಚರ್ನ ಅವತ್ತು ತೆಗೆದಿದ್ದನ್ನು ಗೋಡೆ ಮೇಲೆ ಬಿಟ್ಟು ನೋಡ್ಕೊಳೋದು. ಅದು ನಾವು ಹೋಗ್ಬೇಕಾದಂಥ ಒಂದು ಅನಿವಾರ್ಯತೆ ಸಿಕ್ತು. ಆಗ ಸ್ವಲ್ಪ ಸೇವಾರ್ಥದ್ದು ಎಲ್ಲ ವ್ಯವಹಾರಗಳೆಲ್ಲ ಇದ್ದಿದ್ದರಿಂದ ಮೈ ಮರೆತಿದ್ವಿ ಎಲ್ಲರೂ. ಆವಾಗ ಕುಮಾರ್ ಫಸ್ಟ್ ಪರಿಚಯ ಆದರು ನನಗೆ. ತಾವ್ಯಾರೋ ಗೊತ್ತಾಗಿಲ್ಲ ಸ್ವಾಮಿ ಅಂತ ಕೇಳಿದೆ. ನಾನು ಪೇಪರ್ ಅವ್ರ ಕಡೆ ಅಂತಂದಿದ್ದು. ಅಲ್ಲಿಂದ ಫ್ರೆಂಡ್ ಆಗಿದ್ದು ನಾವು. ಅದಾದ್ಮೇಲೆ ಸುಮಾರು ಸರಿ ಸಿಗೋರು. ತುಂಬ ದೊಡ್ಡ ಗ್ಯಾಪ್ ಆಯಿತು. ಆಲ್ಮೋಸ್ಟ್ ಒಂದು 20 ವರ್ಷ ಮೇಲೆ ಗ್ಯಾಪ್ ಆಗಿದೆ ಅಂತ ಕಾಣಿಸುತ್ತೆ. ಅದಾದಮೇಲೆ ಸಡನ್ನಾಗಿ ಒಂದು ದಿನ ಫೋನ್ ಬರುತ್ತೆ, ಗುರು ಜ್ಞಾಪಕ ಇದೆಯಾ ನಾನು, ಯಾರೋ ಗೊತ್ತಾಗಿಲ್ವಲ್ಲ ಹೇಳಿ ಬಸ್ ಅಂದೆ. ನಾನಪ್ಪ ಕುಮಾರ್ ಅಂದೆ. ಸರ್ ಹೆಂಗಿದ್ದೀರಿ ಅಂದೆ. ಅವಾಗ ಅವ್ರು ಹೇಳಿದ್ರು, ನಿಮ್ಮ ಪೇಪರಲ್ಲೇ ಇದ್ದೀನಪ್ಪ, ದಯವಿಟ್ಟು ನೀವೆಲ್ಲ ಸಿನಿಮಾದಲ್ಲಿದ್ದೀರಿ, ಹೊಸದಿಂಗತ್ತಕ್ಕೆ ಸ್ವಲ್ಪ ಎಲ್ಲ ಮಾತಾಡಿ ನಂಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಅವ್ರು ಹೇಳಿದ್ದು. ಹಂಗಾಗಿ ನಾನು ಎಲ್ಲ ನಿರ್ಮಾಪಕರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಪತ್ರಿಕೆ ಅಪ್ಪ ಸ್ವಲ್ಪ ನೋಡಿ ಎಲ್ಲ ಸಹಾಯ ಮಾಡಿ ಅಂದ್ಬಿಟ್ಟು, ಅದರಿಂದ ನನಗೆ ಭಾಳ ಬೇರೆ ಥರ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಆಗೋಯ್ತು ಹೇಳೋದು ಮಾತಿಗೆ. ಅಷ್ಟು ಅಲ್ಲಿಂದ ಆಮೇಲೆ ಆ ಮನುಷ್ಯನಿಗೆ ಅದೇನೋ ಗೊತ್ತಿಲ್ಲ, ಒಂದು 6 ಸೆನ್ಸ್ ಇದೆ ಅಂತ ನನಗೆ ಅನಿಸುತ್ತೆ. ಒಂದ್ಸರಿ ನನಗೆ ಹೇಳಿದ್ರು, ಏನಪ್ಪ ನೆಕ್ಸ್ಟ್ ಪ್ಲಾನ್ ಏನು, ಯಾಕೆ ಸೈಲೆಂಟ್ ಆಗಿದ್ಯಾ ನೀನು ಅಂತಂದ್ರು. ಇಲ್ಲ, ಯಾವುದಾದ್ರು ಇಂಟ್ರೆಸ್ಟ್ ಇಲ್ಲ ರೀ ನನಗೆ, ಮಾರ್ಚ್ 17ಕ್ಕೆ 60ಕ್ಕೆ ಬೀಳ್ತಾ ಇದೆ, ಸೊ ಐ ವಾಂಟ್ ಟು ಎಸ್ಕೇಪ್, ಬಟ್ ಎಂಜಾಯ್ ನನ್ನ ಲೈಫ್ ಬೇರೆ ಥರ ಹೋಗೋಣ. 18ನೇ ವಯಸ್ಸಿಂದ ದುಡಿದಿದ್ರಿ, ಏನು ಮಾಡಬಾರ್ದು ಕೆಲಸ ಎಲ್ಲ ಮಾಡಿಕೊಂಡು ಇನ್ನು ಯಾಕೆ ಒಂದು ಇವಾಗ ಎಲ್ಲಿ ಸಿಗ್ತೀಯ ಅಂತ ಕೇಳಿದ್ರು. ಮನೇಲಿ ಇದ್ದೀನಿ ಅಂದೆ. ಬಂದು ಬೈದರು ಹಂಗೆ ಬೈದರು. ಆ ಮನುಷ್ಯ ಮಾನ ಮರ್ಯಾದೆ ಇದೆ ಅಂದರೆ ನಿಮಗೆ, ಏನಕ್ಕೆ ಯಾವ ಥರ ಮಾತಾಡ್ತೀರಿ ನೀವೆಲ್ಲ ಭರವಸೆ ನಾಯಕರಾಗಬೇಕಾಗಿರೋಂಥವ್ರು, ಯಾವುದು ಟ್ರೈ ಏನಕ್ಕೆ ಹೆಂಗಿದ್ದೀರಿ ಅಂತ ಹೇಳಿ ಒಂದು ಅರ್ಧ ಗಂಟೆಯಲ್ಲಿ ನನ್ನ ಮೈಂಡನ್ನು ಚೇಂಜ್ ಮಾಡಿಸಿದ್ರು. ದಯವಿಟ್ಟು ಇದ್ದಿದ್ದವ್ರೆಲ್ಲ ಮಾತಾಡಬೇಕಾಗ್ತದೆ, ಹೋಗಿ ಸೇರಬೇಕು, ನೋಡಬೇಕು, ನೀವು ಅವ್ರಿಗೂ ಯಾಕೆ ನೀವು ಐಡಲ್ ಆಗಿದ್ದೀರಿ ಅಂತ ಹೇಳಿ ಒಂದು ಹೊಸ ಉಡುಪನ್ನ ಕೊಟ್ಟಂಥ ಮನುಷ್ಯ. ಅದಾದಮೇಲೆ ಅವರ ವಿಶ್ವಾಸ ಭಾಳ ಚೆನ್ನಾಗಿತ್ತು. ನಿರಂತರವಾಗಿ ನಮ್ಮ ಮೈಸೂರಲ್ಲಿ ನನ್ನ ಚೌಲ್ಟ್ರಿನಲ್ಲಿ ಚಂಡಿ ಹೋಮ ಮಾಡೋದೆಲ್ಲ ಕರೀತಾ ಇದ್ದೆ. ಲಾಸ್ಟ್ ಟೈಮ್ ಬರಲಿಲ್ಲ ಅವರು, ಯಾಕೆಂದ್ರೆ ಎಲ್ಲರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ, ಬರೋಕ್ಕಾಗಲ್ಲ ಅಂದರು. ಲಾಸ್ಟ್ ಫೋನ್ ಕಾಲ್ ನನಗೆ ಬಂದಿದ್ದು ಐ ಥಿಂಕ್ 1 ತಿಂಗಳ ಕೆಳಗೆ, 1.5 ತಿಂಗಳ ಕೆಳಗೆ ಬಂತು. ಏನು ಗುರು ಏನು ಮಾಡ್ತಿದ್ಯಾ ಅಂತಂದರು. ಏನಿಲ್ಲಪ್ಪ, ಹಿಂಗೆ ಹೋಗ್ಬೇಕಲ್ಲ ಡೆಲ್ಲಿಗೆ, ಹೋಗ್ತೀನಿ, ಅಡುಗೆಗೆಲ್ಲ ಏನು ವ್ಯವಸ್ಥೆ ಮಾಡಿದ್ದೀನಿ ಅಂತ. ಏನಿಲ್ಲ, ತೋಳ ತಾಯಿ ಉಳ್ತಾರೆ, ಅವ್ರ ಮನೆ ಎಲ್ಲರ ಮನೆಗೆ ಹೋಗ್ತೀವಿ, ಫೋನ್ ಹೊಡಿತೀವಿ,
ಬರ್ಬೋದಾ ಅಂದರೆ ಒಂದಿನ ಸೋಮಣ್ಣನ ಮೇಲೆ ಒಂದಿನ ಪ್ರಹ್ಲಾದ್ ಜೋಶಿ ಮೇಲೆ ಒಂದಿನ ಟೈಮ್ ಪಾಸ್ ಆಗುತ್ತೆ ಏನು ತೊಂದರೆ ಇಲ್ಲ ಅಂದರೆ ಜೋರಾಗಿ ನಗ್ತಾ ಇದ್ದ, ಏನಪ್ಪ ಅಂದ್ರೆ ನಿಂಗೆ ಅಂತ. ಆಮೇಲೆ ನೆಕ್ಸ್ಟ್ ಪ್ಲಾನು, ನೆಕ್ಸ್ಟ್ ಯಾರಲ್ಲಿ ನಾಳೆ ಗೊತ್ತಿರೋರು ಯಾರಿದ್ದಾರೆ, ನಾಳೆ ಏನೇನಾಗುತ್ತೆ ಯಾರೋ ಗೊತ್ತು. ನೀನು ಯಾಕೋ ಸ್ವಾಮೀಜಿ ಆಗ್ತಾ ಇದ್ದೆ ಬರ್ತಾ ಬರ್ತಾ, ದಯವಿಟ್ಟು ಮಾನ ಮರ್ಯಾದೆ ಇದ್ರೆ ನೀವು ಚೇಂಜ್ ಆಗಬೇಕು, ಹಾಗೆಲ್ಲ ಅನ್ಕೊಂಬಾರ್ದ್ರಿ ನೀವು. ಆಮೇಲೆ 28ಕ್ಕೆ ಏನಾದರೂ ಅವಕಾಶಗಳು ಬಂದಾಗ ಇದೇ ಥರ ಮಾತಾಡ್ಬಿಟ್ಟು ಹಿಂದಕ್ಕೆ ಸರಿಬೇಡಪ್ಪ, ನೀನು ಮುಂದೆ ಹೋಗ್ಬೇಕು ಅಂತ ಒಂದು ಮಾತಂದರು. ಆಮೇಲೆ ಅದ್ರ ಜೊತೆಗೆ ಒಂದು ಮಾತಂದರು, ನನಗೇನೋ ಹೆಲ್ತ್ ಅಪ್ಸೆಟ್ ಗುರು, ನಾನು ನೀನು 28ಕ್ಕೆ ಆಗ್ಬೇಕಾದ್ರೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಮುಂದಕ್ಕೆ ಹೋಗು ಅನ್ನೋ ಒಂದು ಮಾತಂದರು. ಆಮೇಲೆ ನಂಗೆ ಗೊತ್ತಿಲ್ಲ, ನಾನು ಹೊರಟೋದೆ, ಡೆಲ್ಲಿನಲ್ಲಿದ್ದೆ ನಾನು. 3 ದಿನ 4 ದಿನ ಆದಮೇಲೆ ಗೊತ್ತಾಗಿತ್ತು ನನಗೆ. ಶಾಕ್ ಆಯಿತು ನನಗೆ, ಏನು ಈ ಥರ ಆಗೋಯ್ತಲ್ಲ ಅಂತ. ಅದಾದಮೇಲೆ ಒಂದು ಮೆಸೇಜ್ ಬಂತು, ಮಗಳದು ಯಾರ್ದೋ ಗೊತ್ತಿಲ್ಲ, ಮೆಸೇಜ್ ಬಂತು, ಇಲ್ಲ ಇದ್ದೀನಿ ಬರ್ತೀನಿ ನಾನಂತ. ಅವತ್ತು ಆಗಲಿಲ್ಲ, 28ಕ್ಕೆ ಹೋಗೋಕ್ಕಾಗಿಲ್ಲ. ಇವತ್ತು ಐ ಮೇಡ್ ಇಟ್ ಎ ಪಾಯಿಂಟ್ ಸರ್, ಇವತ್ತು ನನಗೆ 5 ನಿಮಿಷ ನನಗೆ ಪುರ್ಸೋತಿಲ್ಲ ಇವತ್ತು. ಬಟ್ ನಮ್ಮ ಮನಸ್ಸಲ್ಲಿ ನಾನು ಸಂಕಲ್ಪ ಮಾಡಿಕೊಂಡು ಇವತ್ತು ಏನೇ ಇದ್ದರೂ ರಿಕ್ವೆಸ್ಟ್ ಮಾಡಿ 1-2 ಕಾರ್ಯಕ್ರಮ ತಪ್ಪಿಸ್ಬಿಟ್ಟಿಲ್ಲ, ಹೋಗ್ಬಿಟ್ಟು ಅವ್ರ ಆತ್ಮಕ್ಕೆ ಶಾಂತಿ ಕೋರೋದು ಅಥವಾ ಅವ್ರ ಬಗ್ಗೆ 2 ಮಾತಾಡೋದು ಉಚಿತ ಅಂತ ನಂಗೆ ಅನ್ನಿಸ್ತು. ಇದು ಬಿಟ್ಟು ಆಧ್ಯಾತ್ಮಿಕವಾಗಿ ಹೇಳಬೇಕು ಅಂತ ನಿಮಗೆ ಅರ್ಥ ಆಗಲಿ ಅಂತ 2 ಮಾತು ಹೇಳ್ತೀನಿ. ನೋಬಡಿ ಇಸ್ ಪರ್ಮನೆಂಟ್. ನಾವೆಲ್ಲ ಹೆಂಗೆ ಅಂದರೆ, ಯಾವುದೋ 1 ಅವರ್ ಪ್ರೋಗ್ರಾಮಿಗೆ ಬಂದರೆ ಹೇಗೆ ಫಸ್ಟ್ ಒಬ್ಬರು ಬಂದರು, ಸೆಕೆಂಡ್ ಒಬ್ಬರು ಬಂದರು, ಥರ್ಡ್ ಒಬ್ಬರು ಬಂದರು, ಒಬ್ಬರು ಫಸ್ಟ್ ತಿಂತಾ ಇದ್ದಾರೆ, ಅವರು ಲಾಸ್ಟಲ್ಲಿ ತಿಂತಿದ್ದಾರೆ, ಅವರು ಕಡೆಯವರೆಗೂ ಪ್ರೋಗ್ರಾಮಲ್ಲಿ ಇರ್ತಾರೆ, ಕೆಲವರು ಮಧ್ಯದಲ್ಲಿ ಏನೋ ಬೇಜಾರಾಗುತ್ತೆ ದುಡ್ಡೋಗ್ತಾರೆ. ಸೇಮ್ ಹಂಗೆ ಲೈಫ್. ಎಲ್ಲರೂ ಕ್ಯೂ ಅಲ್ಲಿ ಇರ್ತಾರೆ, ಎಲ್ಲರೂ ನಿರ್ಗಮಿಸುತ್ತಾರೆ. ಇವತ್ತು ನಮ್ಮ ತಂದೆ ತಾಯಿ ಹೋದ್ಮೇಲೆ ನನಗೆ 63, ಬಟ್ ಸ್ಟಿಲ್ ಎವ್ರಿ ಡೇ ನಮ್ಮ ತಂದೆ ತಾಯಿ ದರ್ಶನ ಮಾಡ್ತೀನಿ ನಾನು. ಹೌ ನನ್ನ ಪೂಜೆ ಮುಗಿದ ಮೇಲೆ ಕಣ್ಣು ಮುಚ್ಚಿ, ಇದು ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಿತ್ತು, ಆತ್ಮವನ್ನು ಕರಿ, ಅವ್ರನ್ನ ನಿನ್ನ ಮನಸ್ಸಿನಲ್ಲಿ ಸ್ಥಾಪನೆ ಮಾಡು, ಶೋ ಯುವರ್ ಲವ್ ಅಂತ. ನೋಡಿ ನನ್ನ ಜುಮ್ಮನ್ನಂತೆ ಇವತ್ತು ನನ್ನ ತಂದೆ ತಾಯಿನ ನನ್ನ ಪೂಜೆ ಆದ ಮೇಲೆ ಅವರಿಗಾಗಿ ಒಂದು 5ರಿಂದ 8 ನಿಮಿಷ ಟೈಮ್ನ ಮೀಸಲಾಗಿದೆ. ಅದು ಸೀರಿಯಲ್ ನೋಡ್ತಾ ಇರ್ತೀನಿ, ನೋಡಿ ಆನಂದ ಪಡ್ತೀನಿ. ನಾವು ಟ್ರೈ ಮಾಡಿ ಆಗುತ್ತೆ. ನಾವು ಎಲ್ಲೂ ಹೋಗಿಲ್ಲ, ಯಾರೆಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ದೇ ಹ್ಯಾವ್ ಟು ಕಮ್ ಬ್ಯಾಕ್. ವಿ ಗೋ ವಿ ಕಮ್. ನಾವು ಹೋಗ್ತೀವಿ ಮತ್ತೆ ನಾವು ಬರ್ತೀವಿ. ಬಟ್ ಹೋಗ್ಬೇಕಾದ್ರೆ ಒಳ್ಳೇದು ಮಾಡೋದ್ರೆ ಬರಬೇಕಾದ್ರೂ ಹಾಗೆ ಸುಂದರವಾಗಿ ಬರ್ತೀವಿ. ಇದೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು, ನಾನು ನೀನು ಸುಂದರವಾಗಿದ್ದಾಗ ಉತ್ತಮವಾದ ತಾಯಿಯ ಗರ್ಭ, ಅದಕ್ಕೆ ಅನುಗುಣವಾದಂಥ ಒಂದು ಧರ್ಮ, ಅದಕ್ಕೆ ಅಟ್ಯಾಚ್ಡ್ ಆಗಿಂಥ ಒಂದು ಕರ್ಮ ಇಸ್ ನಾಟ್ ಕರ್ಮ ಕೆಲಸ, ಇದು 3 ನಾನು ಜೋಡಿಸ್ಕೊಡ್ತೀನಿ ನಿನಗೆ ಅಂತ ಹೇಳಿದ್ರೆ ಕುಮಾರ್ ವಿಲ್ ಕಮ್ ಬ್ಯಾಕ್. ಹೇಗೆ ಅಂತ ಗೊತ್ತಿಲ್ಲ, ನಿಮ್ಗೆ ಯಾವತ್ತಾರು ಮುಂದೆ ಗೊತ್ತಾಗ್ಬೋದು, ಬರ್ಬೋದು. ಯಾರು ಪರ್ಮನೆಂಟ್ ಅಲ್ಲ, ಓದೋರು ವಾಪಸ್ ಬರಲೇಬೇಕು. ಸೊ ವಿಲ್ ಕಮ್ ಬ್ಯಾಕ್. ಹಾಗೆ ಅವ್ರ ಆತ್ಮಕ್ಕೆ ಶಾಂತಿ ಕೋರಕ್ಕೆ ಯಾಕೋ ಮನಸ್ಸು ಬರ್ತಾ ಇಲ್ಲ. ಯಾಕಂದರೆ ವಿ ಲಿವ್ಡ್ ವಿತ್ ದೆಮ್. ಅವ್ರ ಜೊತೆ ಇದ್ದವರು ತಮಾಷೆ ಮಾಡಿದ ಅವ್ರ ಮನೆ ನಂಗೆ ಭಾಳ ಇಷ್ಟ ಆಗಿತ್ತು. 2 ಪೋರ್ಷನ್ ಮನೆ ಕೆಳಗಡೆ, ನಾನು ಹಿಂದೆ ಎಲ್ಲ ಹೋಗಿ ಅವ್ರ ಪಾರ್ಕು ಎಲ್ಲ ನೋಡಿ, ಏನು ಪುಣ್ಯ ಮಾಡಿದೆಪ್ಪ ನೀನು, ಅಂಥ ಮನೇಲಿ ಇದೆಯಾ ನೀನು ಅಂದೆ. ಪಾಪ ಅವ್ರ ಅಮ್ಮವ್ರು ನಮಗಂತ ರೊಟ್ಟಿ ಪಟ್ಟಿ ಎಲ್ಲ ಕೊಟ್ಟು ತಿನ್ನಿಸಿ ತುಂಬ ಚೆನ್ನಾಗಿತ್ತು. ಸೊ ಎಲ್ಲರೂ ಇದ್ದಾರೆ, ಯಾರು ಎಲ್ಲೂ ಹೋಗಿಲ್ಲ. ಹಾಗಾಗಿ ಇದೊಂದು ನೀವು ಟ್ರೈ ಮಾಡಿ, ನಿಮಗೆ ದಿನ ಸಿಗ್ತು. ಧನ್ಯವಾದ, ನಮಸ್ಕಾರ. ನೆನಪು ಮಾಡಿಕೊಂಡು ಯಾವ ಟು ಮೇಕ್ ಇಟ್ ಅಂತ. ಯಾಕಂದರೆ ಯಾಂತ್ರಿಕ ಪ್ರಪಂಚ ಇದು, ದರಿದ್ರ ಕಚ್ಚಡ ಗುಣಗಳಿರುವಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ. ಮೆಟೀರಿಯಲಿಸ್ಟಿಕ್ಕು, ಆಮೇಲೆ ಮತ್ಲಬಿಗಳು. ಇವತ್ತು ಆಗೋಣ ನೆಕ್ಸ್ಟ್ ಮರ್ತು ಬಿಡ್ತಾರೆ. ನಮ್ಮನೆ ಅನ್ನ ತಿಂದ್ಬಿಟ್ಟು ನಮಗೆ ಬರ್ಜಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ನೀವು ಯಾವುದು ಒಳ್ಳೇದಂದ್ರೂ ಅದನ್ನು ಕೆಟ್ಟದ್ದು ಅಂತಾರೆ. ಎಷ್ಟು ಚೆನ್ನಾಗಿ ನೀವು ಅದ್ಭುತ. ನಿಮ್ಮ ಪ್ರೆಸ್ಸವ್ರಿಗೆ ಸತ್ಯ ಹೇಳ್ತೀನಿ ನಾನು, ನಿಮ್ಮ ಬಂಗಾರ ಪಾದಕ್ಕೆ ನಮಸ್ಕಾರ ಗಣಪ. ನೀವು ನಿಮ್ಮವ್ರನ್ನ ಮತ್ತೆ ಜ್ಞಾಪಿಸ್ಕೊಡ್ರಿ ನೋಡಿ. ಅದು ನಾನು ಯಾಕಂದರೆ ಮೊನ್ನೆ ಯಾವುದು ತಮಿಳ್ನಾಡು ಪ್ರೋಗ್ರಾಮ್ ನೋಡ್ತಿದ್ದೆ ಸರ್, ಇಳೆಯರಾಜ ಅವರು ಅವ್ರ ಕಡೆಯವ್ರು ಯಾರೋ ಒಂದಮ್ಮ ಆಡ್ತಿತ್ತು, ಎಲ್ಲರೂ ಇದ್ದಾರೆ, ಇಡೀ ಉದ್ಯಮವೇ ಇದೆ, ಬಿಗ್ ಅಂಡ್ ಸ್ಮಾಲ್. ಎಷ್ಟು ಚೆನ್ನಾಗಿ ತನ್ಮಯತೆಯಿಂದ ಕೂತಿದ್ರು. ನಾವೆಲ್ಲ ಸ್ವತ್ತೋಗಿದ್ದೀವಿ ಸರ್. ನಮಸ್ಕಾರ ಸರ್, ಧನ್ಯವಾದ ಸರ್. ನನ್ನ KJ ಕುಮಾರ್ ಅವರ ಪರಿಚಯ ಆಗಿದ್ದು 1991ರಲ್ಲಿ. ಪತ್ರಕರ್ತರಾಗಿ ಅವ್ರ ಮನೆಗೆ ನಾನು ಹೋಗ್ತಾ ಇದ್ದೆ. ಇದೇ ನಮ್ಮ ಟಿಂಕು ಚಿಕ್ಕಂದು ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಾ ಇದ್ರು. ಉಷಕ್ಕ ಪರಿಚಯ ಆದರು. ಆನಂತರ ನಾನು ಕನ್ನಡಪ್ರಭಲ್ಲಿ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ಕೊಂಡು ಸಿನಿಮಾಗೆ ಇದು ಮಾಡ್ತಾ ಇರ್ಬೇಕಾದ್ರೆ 94ರಲ್ಲಿ ಒಂದು ಘಟನೆ ಆಗುತ್ತೆ. ಘಟನೆಯಲ್ಲಿ ನನಗೊಂದು ಅವಮಾನ ಆಗತ್ತೆ. ಅವಮಾನ ಬೆಂಗಳೂರಿಂದ ಮೈಸೂರಿಗೆ ಹೋಗೋದ್ರೊಳಗಡೆ ಆದ ಒಂದು ಅವಮಾನ
ನಾಗೇಂದ್ರ PR ಓದೋದಕ್ಕೆ ಸಮಯ ಬಂದಾಗ ಅದನ್ನ ರೀಸನ್ಸ್ ಹೇಳ್ತೀನಿ. ಮೈಸೂರಿಗೆ ಎಂಟ್ರ್ ಆದಾಗ ವೀರೇಶನ್ಗೆ ಏನು ಅವಮಾನ ಆಯಿತು ಅಂದ್ಬಿಟ್ಟು ಕುಮಾರ ಗೊತ್ತಾದಾಗ ಕುಮಾರಲ್ಲಿ ಯಾವ ಮಟ್ಟಕ್ಕೆ ಕೂಗಾಡಿದ್ರು ಅನ್ನೋದು ಅದು ನನ್ನೊಬ್ಬನಿಗೆ ಗೊತ್ತು. ಅವತ್ತು ಅವ್ರು ಒಂದು ಮಾತು ಹೇಳ್ತಾರೆ, ಯಾರೇ ಅದು ನಮ್ಮ ವೀರೇಶನ್ಗೆ ಅವಮಾನ ಮಾಡಿದವರು ಇವತ್ತಿಂದ ಅವರು ಉದಯವಾಣಿ ಪತ್ರಿಕೆಗೆ ಫೋಟೋ ತೆಗಿತಾರ್ರಿ ಅಂದ್ರು. ಅವತ್ತಿಂದನೂ ಕುಮಾರ್ ನಾನು ಬೆಳೆಸ್ಕೊಂಡು ಬಂದಿದ್ದಾರೆ. ನಾನು ಒಬ್ಬನೇ ಅಲ್ಲ, ಭಾಳಷ್ಟು ಜನ ಪತ್ರಕರ್ತರನ್ನ ಅವ್ರು ಬೆಳೆಯೋದಕ್ಕೆ ಕಾರಣ ಆಗಿದ್ದಾರೆ. ಎರಡನೇದು ಹೇಳಬೇಕು ಅಂತಂದರೆ ಕುಮಾರು ಮತ್ತು ಇಂಡಸ್ಟ್ರಿಯ ನಡುವೆ ಒಂದು ಬಾಂಧವ್ಯ ಯಾವ ಮಟ್ಟಕ್ಕಿತ್ತು ಅಂತಂದರೆ, ಭಾಳ ಸತಿ ನಾನು ಫೋನ್ ಮಾಡುವಾಗೆಲ್ಲ ಬರೀ ಮಾತಾಡ್ತಾ ಇದ್ರು ಒಂದೇನೆ, ಮನೆ ಬಗ್ಗೆ ಮಾತಾಡ್ತಿದ್ದ, ಮನೆ ಬಗ್ಗೆ ಮಾತಾಡಿದ್ದು ಸಣ್ಣ ಪುಟ್ಟ ಯಾವುದೋ ಒಂದು 2-3 ಸತಿ ಅವ್ರ ಮನೆ ಬಗ್ಗೆ ಹೇಳ್ತಾ ಇದ್ರು ಒಂದೇನೆ. ನಾನು ಏನೂ ಮಾಡಲೇ ಇಲ್ಲ ರೀ ಮನೆಗೆ, ನಾನು ಏನೂ ತುಂಬ ಸಂಪಾದನೆ ಮಾಡೋಕ್ಕಾಗಿಲ್ಲ, ಮಾಡಿದ್ದೇನೋ ಒಂದು ಮಾಡಿದೆ, ಹೋಟ್ಲು ಮಾಡಿದೆ, ಕಳ್ಕೊಂಡೆ, ಅದು ಬಿಟ್ಟೆ ಅನ್ನೋದು. ಆ ಥರ ಬಿಟ್ಟರೆ 100 ಹೊತ್ತು ಅವ್ರ ತಲೆಯಲ್ಲಿ ಇರ್ತಾ ಇದ್ದ ಒಂದೇ ಒಂದು ಯೋಚನೆ ಏನು ಅಂತಂದರೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಅದು ನಡಿಬೇಕು, ಇದು ನಡಿಬೇಕು ಅಂತ. ನಿಮಗೆ ಒಂದು ವಿಷಯ ಹೇಳ್ತೀನಿ. 2018-19 ನಾನು ಖಜಾಂಚಿ ಆಗಿದ್ದಾಗ ನಮ್ಮ ಮೈಸೂರು ಸೈಟ್ ಏನಿದೆ, ಮೈಸೂರು ಸೈಟು ತುಂಬ ದೊಡ್ಡದು ಹುಲ್ಗಳು ಬೆಳ್ಕೊಂಡಿತ್ತು. ಈ ಸೀನಲ್ಲಿ ಅದನ್ನು ಕ್ಲೀನ್ ಮಾಡಿಸ್ಬೇಕು ಅಂತ ಬಂತು. ಯಾರಿಗೆ ಹೇಳೋದು ಮೈಸೂರಿನಲ್ಲಿ ಕ್ಲೀನ್ ಮಾಡ್ಸೋಣ ಅಂದ್ಬಿಟ್ಟು ಅಂತ. ಕುಮಾರ್ ಜೊತೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವತ್ತು ಆ ವ್ಯಕ್ತಿ ಒಂದು ಹೇಳಿದ್ರು, ಯಾಕೆ ತಲೆ ಕೆಡ್ಸ್ಕೊತೀರಿ, ನಾನು ನಿಂತ್ಕೊಂಡು ಮಾಡಿಸ್ತೀನಿ ಅಂದರು. 2 ಬುಲ್ಡೋಸರ್ ತರಿಸಿ JCB ತರಿಸಿ ಇಡೀ ಅಷ್ಟು ಕ್ಲೀನ್ ಮಾಡಿಸಿ ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಕ್ಲೀನಾಗಿ ಫೋಟೋಗಳು ತೆಗೆದು ಕಳಿಸ್ಕೊಟ್ರು. ಅದಕ್ಕೆ ಆಗಿದ್ದ ಒಂದು ಅಮೌಂಟು ನಾಮಿನಲ್ ಅಮೌಂಟ್ ಸರ್. ನಾವು ಬೇರೆ ಯಾರಿಗಾನ ಕೊಟ್ಟಿದ್ದಿದ್ರೆ ಅದಕ್ಕೆ ಎಷ್ಟು 1000 ರೂಪಾಯಿ ಇಸ್ಕೊಂತಿದ್ರೋ ಗೊತ್ತಿಲ್ಲ. ಭಾಳ ಸತಿ ಒಂದೇನು ಅಂತಂದರೆ, ನಾವು ಎಷ್ಟೇ ಸತಿ ನಾನು ಮಾತಾಡ್ಬೇಕಾದ್ರೆ KJ ಕುಮಾರ್ ಭಾಳಷ್ಟು ಜ್ಞಾಪಿಸ್ಕೊಂತ ಇದ್ದಿದ್ದು ಒಬ್ಬರು ತುಂಬ ಇದು ಅಂತಾರೆ ಮೇಡಮ್ ಜಯಮಾಲ ಅವ್ರನ್ನ, ಬಾಬು ಅವ್ರನ್ನ, ಸಿಂಗ್ ಬಾಬು ಅವ್ರನ್ನ, ಅವ್ರ ಹಳೆಯ ನೆನಪುಗಳನ್ನೆಲ್ಲ ಹೇಳೋರು. ಇತ್ತೀಚೆಗೆ ಕುಮಾರ್ ಅವರು ಹೋಗೋದಕ್ಕೆ ಮುಂಚೆ 2 ತಿಂಗಳು ಮುಂಚೆ ಅವ್ರ ಮನೆಗೆ ನಾನು ಹೋದಾಗ ಒಂದು ಫೋಟೋ ತೋರಿಸಿದ್ರು. ಭಾರತಿ ಮೇಡಮ್ ಅವರು ನಡ್ಕೊಂಡು ಹೆಂಗೆ ಮನೆಗೆ ಬಂದರು ಅಂದ್ಬಿಟ್ಟು ಅಂತ. ಮನೆಗೆ ಬಂದು ಕೂತ್ಕೊಂಡು ಇದು ಮಾಡಿದ್ರು. ನಾನು ಪ್ರಕಾಶ್ ಬಾಬು ಅವತ್ತು ಕಿಂಗ್ಸ್ ಕೋರ್ಟಲ್ಲಿ ಕೂತಿದ್ವಿ. KJ ಕುಮಾರ್ ಅವತ್ತೇ ಫಸ್ಟ್ ಟೈಮ್ ಹೊರಗಡೆ ಬಂದಿದ್ದು. ಅವ್ರ ಒಂದು ಕಣ್ಣು ಆಪ್ರೇಷನ್ ಆಗಿತ್ತು. ಆಪ್ರೇಷನ್ ಆದಾಗ ಅವತ್ತು ನನ್ನ ಸಲುವಾಗಿ ರೂಮಿಗೆ ಬಂದು ಕೂತ್ಕೊಂಡು ಅಲ್ಲಿ ಫೋಟೋಗಳು ತೋರಿಸಿ ಹಳೆಯ ವಿಷಯಗಳನ್ನೆಲ್ಲ ಮಾತಾಡ್ತಾ ಇದ್ರು. ಬಟ್ ಒಂದೇನಂದ್ರೆ ಅವ್ರಿಗೆ ಒಂದು ಭಾಳ ಬೇಜಾರಿದ್ದಿದ್ದು ಇವತ್ತು ಚಿತ್ರರಂಗ ನಡೀತಾ ಇರೋ ರೀತಿ ಬಗ್ಗೆ. ಯಾರ್ಯಾರೋ ಬಂದವರು ಏನೇನೋ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಅವ್ರು ಹೇಳ್ತಾ ಇದ್ದದ್ದು ಒಂದು ಮಾತು ಇವತ್ತು ನಾನು ಹೇಳಕ್ಕೆ ಇಷ್ಟ ಬೀಳ್ತೀನಿ ಬೇರೆ ರೀತಿಯಲ್ಲಿ. ಅವ್ರು ಏನು ಸೈಟ್ ಕ್ಲೀನ್ ಮಾಡಿಟ್ಟವ್ರು ಅದೇ ರೀತಿ ನಮ್ಮ ಇಂಡಸ್ಟ್ರಿನಲ್ಲಿ ಕೆಲವು ವಿಷಯಗಳು ಕ್ಲೀನ್ ಆಗ್ಬಿಟ್ಟಾದ್ರೆ ಅವ್ರ ಆತ್ಮಕ್ಕೆ ಶಾಂತಿ ನೋಡಿರುತ್ತೆ. ನಮಸ್ಕಾರ. ನಮ್ಮ ಕುಟುಂಬದವ್ರನ್ನ ಕರೆದು ಇಷ್ಟೆಲ್ಲ ನೀವು ಮಾಡಿದ್ದಕ್ಕೆ ಬಹಳ ಧನ್ಯವಾದ. ಮತ್ತೊಂದೇನೆಂದರೆ, ನನ್ನ ಮಾವನ ಬಗ್ಗೆ ಹೇಳಬೇಕಂದ್ರೆ ನಂಗೊಂದು ಕೆಲವು ವಿಚಾರಗಳೆಲ್ಲ ಅವ್ರ ಬಗ್ಗೆ ಗೊತ್ತಿದೆ, ಆದರೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ವಿಷಯ ಏನಂದರೆ, ನಾನೀಗ ಜಗ್ಗೇಶ್ ಸರ್ ಎಲ್ಲ ಹೇಳಿದ್ರು, ನಮ್ಮ ಬೇಮಲ ಮೇಡಮ್ ಅವ್ರು ಹೇಳಿದ್ರು, ಎಷ್ಟೇ ನಾವು ಮನೇಲಿ ಕೂತ್ಕೊಂಡ್ರೆ ಅವ್ರೆಲ್ಲಾದ್ರೂ ಕುಂದಾಪುರಕ್ಕೆ ಬಂದರೆ ಪ್ರತಿ ಸಲ ಬಂದು ಫಿಲ್ಮ್ ಬಗ್ಗೆ ಮಾತಾಡೋದು, ನಿಮ್ಮ ಬಗ್ಗೆ ಮಾತಾಡೋದು, ಜಗ್ಗೇಶ್ ಸರಿಗೆ ಫೋನ್ ಮಾಡೋದು, ಅದೆಲ್ಲ ನೋಡಿದ್ರೆ ನನಗೆ ಆಶ್ಚರ್ಯ ಆಗೋದು, ಇಷ್ಟು ಪರಿಚಯ ಇದೆ ಅವರಿಗೆ ಅಂತ. ಆದರೆ ನನಗೆ ಗೊತ್ತಿರಲಿಲ್ಲ ನಮ್ಮನೆಯಲ್ಲಿ ಒಂದು ಅತಿ ದೊಡ್ಡ ಕಲಾವಿದರದ್ದು ಇದ್ರಂತ. ಅದು ನಂಗೆ ಈಗ ಆಶ್ಚರ್ಯ ಆಗ್ತದೆ. ನಂಗೆ ಇಷ್ಟು ದಿನದವರೆಗೂ ಏನೂ ಗೊತ್ತಿರಲಿಲ್ಲ. ಅಂದರೆ ಅವರು ಪತ್ರಕರ್ತರು, ಸಾಧಾರಣ ಪತ್ರಕರ್ತರು, ಏನೋ ಒಂದು ಒಳ್ಳೆಯದಾಗಿ ಬರೀತಿದ್ದಾರೆ, ಹಾಗಾಗಿ ಒಂದು ಒಳ್ಳೆ ವಿಚಾರಗಳು ಗೊತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ನನಗೆ ಭಾಳ ಖುಷಿಯಾಯಿತು. ಹಾಗೆ ಇವ್ರು ತೀರ್ಕೊಳ್ಳೋದಕ್ಕೆ ಭಾಳ ಬೇಜಾರವಾಗಿದೆ. ಅದು ಏನಂದ್ರೆ ನನಗೊಂದು ಗಟ್ಟಿ ಮನಸ್ಸಿದೆ, ಯಾಕಂದ್ರೆ ನನ್ನ ತಾಯಿ ಸಹ ತೀರ್ಕೊಂಡು ಅದೊಂದು ಮನಸ್ಸು ನನಗೆ ತುಂಬ ಗಟ್ಟಿಯಾಗಿದೆ. ಹಾಗಾಗಿ ಅಳು ಬರ್ತಾ ಇಲ್ಲ ಅಷ್ಟೇ. ಸರ್, ನೀವು ಇಂಥ ನುಡಿನಮನ ಮಾಡಿದ್ದಕ್ಕೆ, ಬೆಂಗಳೂರಿಗೆ ಕರೆಸಿ ನಮಗೆಲ್ಲ ಒಂದು ಇದು ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ದುಃಖ ಆಗುತ್ತೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ. ಯಾಕೆಂದರೆ ಎಲ್ಲ ಪ್ರಚಾರಕರ್ತರು, ಎಲ್ಲ PR ಏನಿದ್ದೀವಿ, ಇವತ್ತು ಮೈಸೂರಿಗೆ ಹೋದರೆ ಅವರಷ್ಟು ಆತಿಥ್ಯ ಬಹುಶಃ ನಮ್ಮ ತಂದೆ ತಾಯಿ ಮಾಡ್ತಾರಲ್ಲ ಗೊತ್ತಿಲ್ಲ ನಮಗೆ.
ಯಾರೇ ಪಿ ಆರ್ ಹೋಗಲಿ, ಬಸ್ ಸ್ಟ್ಯಾಂಡ್ಗೆ ಬೈಕ್ ತರೋರು, ನಾವು ಹೋಗೋ ಜಾಗಕ್ಕೆ ಕರ್ಕೊಂಡೋಗೋರು, ಮಧ್ಯಾಹ್ನ ಊಟ ಹಾಕ್ಸೋರು, ಪ್ರೊಡ್ಯೂಸರ್ ಕೊಡ್ತಾನೋ ಬಿಡ್ತಾನೋ, ಬಸ್ ಸ್ಟ್ಯಾಂಡ್ ಹತ್ತು ಇಳಿಸ್ಬಿಟ್ಟು ನೀವು ಬಸ್ಸಲ್ಲಿ ಕೂತ್ಕೊಳ್ಳಿ ಬರ್ತೀನಿ ಅಂತ ಟಿಕೆಟ್ ಕೊಟ್ಬಿಟ್ಟು ಬೆಂಗಳೂರು ಬಸ್ ಹತ್ತಿ ಕಳಿಸೋರು ಪ್ರಮಾಣಗಳಲ್ಲಿ. ಈ ಥರ ಅವರು ತುಂಬ ದುಃಖ ಆಗುತ್ತೆ ನನಗೆ ಹೇಳೋಕ್ಕೆ. ಅದಲ್ಲದೆ ಇನ್ನೊಂದು ವಿಚಾರನ ಮನಸ್ಸು ಬಿಚ್ಚಿ ಇವತ್ತು ನಾನು ಹೇಳ್ತೀನಿ, ಯಾಕೆಂದರೆ ಕುಮಾರ್ ನನ್ನ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ರು ಹೇಳಬಾರ್ದು ಅಂತ. ಆದರೆ ಇವತ್ತು ಆ ವಿಚಾರನ ನನ್ನ ಆತ್ಮೀಯ ಪತ್ರಕರ್ತರು ಅವರ ಎದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 35 ವರ್ಷದ ಕೆಳಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ. ಅವ್ರು ಪ್ರಾಮಿಸ್ ಮಾಡಿಸ್ಕೊಂಡಿದ್ರು, ಇವತ್ತಿಲ್ಲ ಅವರು, ಹಂಗಾಗಿ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. 35 ವರ್ಷದ ಕೆಳಗೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೆ, ಕಾವೇರಿ ತೀರದಲ್ಲಿ ಅಂತ, ಎಸ್ ನಾರಾಯಣ್ ಡೈರೆಕ್ಷನಲ್ಲಿ. ಆವಾಗ ಮೈಸೂರಿನ ಒಬ್ಬ ಹಂಚಿಕೆದಾರ, ಅವ್ರ ಹೆಸರು ಬೇಡ, ಹಂಚಿಕೆದಾರರು ನನಗೆ ತುಂಬ ಮೋಸ ಮಾಡಿದರು. ವಾಣಿಜ್ಯ ಮಂಡಳಿ ಕೇಸ್ ಹಾಕಿದ್ವಿ, ವಾಣಿಜ್ಯ ಮಂಡಳಿ ನನಗೆ ನ್ಯಾಯ ಸಿಕ್ತು. 11 ಲಕ್ಷ ನೀವು ನಾಗೇಂದ್ರನ್ ಕೊಡಬೇಕು ಅಂತ ಆಯಿತು, ಆದರೂ ಕೊಡಲಿಲ್ಲ. ಮಂಡು ಬಿದ್ದು ಯಾರ್ಯಾರ್ದು ಕೈಲಿ ಏನೇನು ಹೇಳ್ತಿದ್ರು. ಈ ವ್ಯಕ್ತಿ ಇದ್ದಿದ್ದು ಮೈಸೂರಲ್ಲಿ. KJ ಕುಮಾರ್ ಅವರು ಭಾಳ ಆತ್ಮೀಯರವರು. ಒಂದು ಮಾತು ಹೇಳಿದ್ರು ನನಗೆ ಫೋನ್ ಮಾಡಿ, ನಾಗೇಂದ್ರ ಎಲ್ಲಿದೆಯಾ ಸರ್? ಮನೆ ಹತ್ರ ಹೋಗ್ತಾ ಇದ್ದೀನಿ. ಯಾಕೆ ಸಪ್ಪೆ ಇದೆಯಾ? ಇಲ್ಲ, ಎಲ್ಲ ಕಳ್ಕೊಂಬಿಟ್ಟೆ ಸರ್, ಸಂಪಾದನೆ ಮಾಡಿದ್ದೆಲ್ಲ ಕಳ್ಕೊಂಬಿಟ್ಟೆ. 30 ವರ್ಷದ ಕೆಳಗೆ, 32 ವರ್ಷದ ಕೆಳಗೆ 11 ಲಕ್ಷ ರೂಪಾಯಿಂದ ಇವತ್ತಿನ ದಿವಸ ಆ ದುಡ್ಡಿಗೆ ನಿಜವಾಗ್ಲೂ ಲೆಕ್ಕ ಹಾಕ್ಲಿಕ್ಕಾಗಲ್ಲ. ಬಿಕ್ಕಿ ಆಳಕ್ಕೆ ಸ್ಟಾರ್ಟ್ ಮಾಡಿ, ಆಳಬೇಡ, ನೀನು ನಾಳೆ ಬೆಳಿಗ್ಗೆ ಮೈಸೂರಿಗೆ ಬಾ ಅಂತಂದರು. ನಾನು ಹೇಳ್ತೀನಿ, ಅದಿಷ್ಟು ವ್ಯವಸ್ಥೆ ಮಾಡು ನೀನು, ಇಷ್ಟು ಲೆಟ್ರ್ ನೀನು ಚೇಂಬರಿಂದ ತೊಗೊಂಬ, ನಾನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ. ಆವಾಗ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ಸಿಗೆ ಹತ್ತಿಸಿ, ನೀವು ನಂಬಲ್ಲ, 300 ರೂಪಾಯಿ ನನ್ನ ಜೋಬಲ್ಲಿಟ್ಟು ನೆಕ್ಸ್ಟ್ ಬರೋಕ್ಕೆ ನೀವು ಮೈಸೂರಿಗೆ ಇಟ್ಕೋ ಇದನ್ನ ಅಂತ ಹೇಳಿದರು. ಆಮೇಲೆ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡಿದೆ, ನೀವು ನಂಬಲ್ಲ. ಆ ವ್ಯಕ್ತಿಯೊಬ್ಬರ ಹತ್ರ, ಲಾಯರ್ ಹತ್ರ ಕರ್ಕೊಂಡೋಗಿ, ಈ ಕೇಸು ನೀಟಾಗಿ ಗೆಲ್ಬೋದು, ಏನೂ ತೊಂದರೆ ಇಲ್ಲ, ಆರ್ಬಿಟ್ರೇಟರ್ಸು ಅಂದರೆ ನಮ್ಮ ಚೇಂಬರ್ನಿಂದ ಆರ್ಡರ್ ಆಗಿದೆ, ಏನೂ ತೊಂದರೆ ಇಲ್ಲ, ಕೋರ್ಟಲ್ಲಿ ಒಪ್ಕೊಳ್ಳುತ್ತೆ, ಹಾಗಾಗಿ ನೀವು ದಯವಿಟ್ಟು ಈ ಕೇಸನ್ನ ಗೆಲ್ಸ್ಕೊಡ್ಬೇಕು. ಆದರೆ ನಾಗೇಂದ್ರ ಬಂದು ಹೋಗಿ ಮಾಡ್ತಾನಷ್ಟೇ, ಮಿಕ್ಕಿದ್ದೇನೇ ಫಾರ್ಮಾಲಿಟೀಸ್ ಇದ್ದರೂ ನಾನು ಮಾಡಿಕೊಡ್ತೀನಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಅವನು ತುಂಬ ನೊಂದಿದ್ದಾನೆ, ಹಾಗಾಗಿ ಆ ಹುಡುಗ ಏನೋ ಗೊತ್ತಿಲ್ಲದೆ ಹೆಜ್ಜೆ ಇಟ್ಟಿದ್ದಾನೆ, ಹಾಗಾಗಿ ನೀವು ಸಹಾಯ ಮಾಡಿ ಅಂತೇಳಿ ಆ ವ್ಯಕ್ತಿ ತಾನು ಜವಾಬ್ದಾರಿ ತಗೊಂಡು ಅವ್ರಿಗೇನು ಕೊಡಬೇಕು ಅದನ್ನು ಏನು ತಲೆ ಕೆಡಿಸ್ಕೊಬೇಡ, ಬಂದು ಹೋಗು ನೀನು, ಅವ್ರು ಏನು ಡೇಟ್ ಹೇಳ್ತಾರೋ ಬಂದು ಹೋಗು ಅಂಥೇಳಿ ಕೇಸ್ ಗೆಲ್ಸ್ಕೊಟ್ಟು ನನಗೆ ಸಾಲ ಮುಕ್ತ ನಾನು ಮಾಡಿ, ಇವತ್ತು ಮನುಷ್ಯನಾಗಿ ಅಕಸ್ಮಾತ್ ಏನಾದರೂ ಮತ್ತೆ ಇಂಡಸ್ಟ್ರಿನಲ್ಲಿ ಪ್ರಚಾರಕರ್ತನಾಗಿ 30 ವರ್ಷದಿಂದ ನಡ್ಕೊಂಡ್ಬರ್ತಾ ಇದ್ದೀನಿ. ಮೂಲ ಕಾರಣಕರ್ತ ಶಕ್ತಿ ಅಂದರೆ KJ ಕುಮಾರ್ ಅವರು. ಇವತ್ತು ನನ್ನ ಮನಸ್ಸು ಬಿಚ್ಚಿ ಮಾತಾಡ್ತಿದ್ದೀನಿ. ಇಷ್ಟು ವರ್ಷ ನಾನು ಯಾರ ಹತ್ರನೂ ಹೇಳಿರಲಿಲ್ಲ, ಯಾಕೆಂದರೆ ಅವ್ರು ನನ್ನ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ರು, ನೀನು ಯಾವ ಕಾರಣಕ್ಕೆ ಹೇಳ್ಕೊಡ್ದು, ಯಾಕೆಂದರೆ ಇಲ್ಲಿ ಹೇಳ್ಕೊಂಡ್ರೆ ಆಡ್ಕೊಳ್ಳೋರು ಜಾಸ್ತಿ, ಹಾಗಾಗಿ ಯಾರ ಹತ್ರನೂ ಹೇಳ್ಕೊಬೇಡ ಅಂತ. ಬರೀ ಅಷ್ಟೇ ಅಲ್ಲ, ನನ್ನಂಥವ್ರಿಗೆ ಸುಮಾರು ಜನಕ್ಕೆ ನೆರಳು ಕೊಟ್ಟಿದ್ದಾರೆ. ಅವ್ರಿಗೇನೆಂದರೆ ಅವ್ರ ಮೂಲ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು, ಅವರ ಹೃದಯದಲ್ಲಿದ್ದಿದ್ದು ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಆ ಮನೋಭಾವ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ರೀ ಅವ್ರಿಗೆ. ಅಂಥ ವ್ಯಕ್ತಿ ಶಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಇಲ್ಲ, ನಾವು ಕಳ್ಕೊಂಡಿಲ್ಲ, ಜೊತೆಲಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲೇ ನಾನು ಹೋಗ್ತೀನಿ, ವಾರಕ್ಕೆ 2 ದಿನ ಫೋನ್ ಮಾಡ್ತೀನಿ, ಮಾತಾಡ್ತೀನಿ ಅವ್ರ ಜೊತೆಲೆ, ಯಾವಾಗಲೂ ಮಾಡ್ತಾಯಿದ್ದೆ ನಾನು. ಅದೇ ನನ್ನ ದುರದೃಷ್ಟಕ್ಕೆ ನನ್ನ ಬಗ್ಗೆನೇ ಕಡೆ ಲೇಖನ ಬರೆದ್ರು ಅವರು, ಬರೆದಿದ್ದ ಕಡೆ ಲೇಖನ ನನ್ನ ಬಗ್ಗೆನೇ ಬರೆದ್ರು ಅವರು. ಆದರೆ ನನ್ನ ಹತ್ರ ಕಡೆಯಾಗಿ ಮಾತಾಡಿದ್ದು ಸಾಯೋ ಹಿಂದಿನ ದಿವಸ ಮಧ್ಯಾಹ್ನ 2:30 ಗಂಟೆಗೆ ನನಗೆ ಫೋನ್ ಮಾಡಿ ಯಾವುದೋ ಒಂದು ವಿಚಾರಕ್ಕೆ, ವಿಮರ್ಶೆ ವಿಚಾರಕ್ಕೆ ನನ್ನ ಹತ್ರ ಸ್ವಲ್ಪ ಬೈದಿದ್ದು ಉಂಟು, ನೀನು ಈ ರೀತಿ ಮಾಡಬಾರ್ದಾಗಿ ಬೈದರು. ನನಗೆ ತುಂಬಾ ಅವ್ರನ್ನ ಕಳ್ಕೊಂಡು ಅಂತ ನನಗೆ ತುಂಬ ಸಂಕಟ ಆಗ್ತಾಯಿದೆ. ಅವ್ರು ಎಲ್ಲಿದ್ದು ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ಬಿಚ್ಚು ಮನಸ್ಸಿನ ಮಾತುಗಳನ್ನು ಆಡಿ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಏಕೆಂತಂದರೆ ನಾನು ಅಂಥ ಸ್ನೇಹಿತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪತ್ರಕರ್ತನೊಂದಿಗೆ ಸ್ನೇಹಿತ, ಹಿತೈಷಿ, ಹೃದಯವಂತ ಅಂಥವ್ನು ಕಳ್ಕೊಂಡು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ನಿಮ್ಮ ಅಪ್ಪ ಎಲ್ಲೋ ಹೋಗಿಲ್ಲ, ನೀನು ಇಲ್ಲಿ ಬಂದು ನಿಂತಾಗ ತಂದೆಯಂತೆ ಮಗಳು ಕಾಣಿಸ್ತಿಲ್ಲ ನನಗೆ. ಆ ಮುಖ ಅಲ್ಲೇ ಇದೆ, ಇಲ್ಲೇ ಇದೆ.
ಬಹುಶಃ ಈ ನುಡಿ ನಮ್ಮನ ಸ್ನೇಹಿತರು, ಅವರ ಒಡನಾಡಿಗಳು. ಆದರೆ ಆ ನೋವು ಇರೋದು ಕುಟುಂಬಕ್ಕೆ. ಒಬ್ಬ ತಂದೆ ಹೋದರೆ ಮತ್ತೊಬ್ಬ ತಂದೆ ಸಿಕ್ಕಲ್ಲ. ತಂದೆ ಥರ ಇರ್ಬೋದು, ತಾಯಿ ಹೋದರೆ ತಾಯಿ ಥರ ಇನ್ನೊಬ್ರು ಸಿಗಲ್ಲ. ತಾಯಿ ಥರ ಕಾಣ್ಬೋದು, ಒಬ್ಬ ಸೋದರ ಆಗ್ಬೋದು, ಸೋದರಿ ಆಗ್ಬೋದು. ಈ ಒಂದು ಸಂದರ್ಭದಲ್ಲಿ ಇಷ್ಟು ಜನ ಮಾತಾಡಿದಾಗ ನನಗನ್ಸಿದ್ದು ನಾನು ಪುಣ್ಯವಂತ. ಯಾಕೆಂದರೆ ಹೋದವ್ರ ಬಗ್ಗೆ ಮಾತಾಡೋಕ್ಕೆ ಒಬ್ಬ ಒಳ್ಳೆಯ ಗೆಳೆಯ ಇರಬೇಕಲ್ಲ, ನೆನೆಸ್ಕೋಬೇಕು. ನಾನು ಯಾಕೆ ನೆನೆಸ್ಕೋತೀನಿ KJ ಕುಮಾರ್ ಅಂತಂದರೆ, ಬಹುಶಃ ನನ್ನ ಕೆರಿಯರ್ ಶುರುವಾಗಿದೆ ಮೈಸೂರಲ್ಲಿ. ಕಾಡು ಅನ್ನುವ ಸಿನಿಮಾ ಶುರುವಾಗಿದ್ದು 73ರಲ್ಲಿ 72ರಲ್ಲಿ. ಆ ಒಂದು ಸಂದರ್ಭದಲ್ಲಿ ಆ ಶೂಟಿಂಗಲ್ಲಿ ಬಂದು ಹೋಗ್ತಾ ಇದ್ದ ಒಂದು ವ್ಯಕ್ತಿನ ಏನು ನೀವು ವಿಡಿಯೋ ತೋರಿಸಿದ್ರಿ ಅಲ್ಲಲ್ಲಿ ಆ ತುಣುಕಲಲ್ಲಿ ಆ ಫೇಸ್ ಕಾಣಿಸ್ತಾ ಇತ್ತು. ಅವಾಗ ನಾವಿನ್ನೂ ಸ್ನೇಹಿತರಾಗಿರಲಿಲ್ಲ. ಅದಾದ ಮೇಲೆ ತುಂಬ ಹತ್ತಿರ ಯಾವುದು ಅಂತಂದರೆ ಅನ್ವೇಷಣೆ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆ ಅನ್ವೇಷಣೆ ಸಿನಿಮಾ ಮಾಡಬೇಕಾದ್ರೆ ಅದರಲ್ಲಿ ಸ್ಮಿತಾ ಪಾಟೀಲು ಮತ್ತು ನಮ್ಮ ಅನಂತ್ ನಾಗು, ನಾನು ಎಲ್ಲ ಗಿರೀಶ್ ಕನ್ನಡಲ್ಲೇ ಇದ್ವಿ. ಆ ಒಂದು ಸಂದರ್ಭದಲ್ಲಿ ನಾವು ಮೈಸೂರಲ್ಲಿ ಓಡಾಡಬೇಕಾದ್ರೆ ಪರಿಚಯ ಆಗಿದ್ದು KJ ಕುಮಾರ್. ಎಲ್ಲರೂ ಹೇಳಿದಾಗೆ ನಿಷ್ಠಾವಂತ ಪತ್ರಕರ್ತ. ಕೆಲವರು ಮನಿ ಮೇಕಿಂಗ್ ಅಂತ ಇಷ್ಟಪಡ್ತಾರೆ, ಇನ್ನು ಕೆಲವರು ಮನಿ ಅರ್ನಿಂಗ್ ಅಂತ ಇಷ್ಟಪಡ್ತಾರೆ. ಅಂದರೆ ಕೆಲವ್ರಿಗೆ ದುಡ್ಡು ಮಾಡಬೇಕು ಅಂತ ಇಷ್ಟ ಇರ್ತಾರೆ, ಕೆಲವು ಸಂಪಾದನೆ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಆ ಸಂಪಾದನೆ ಮಾಡಬೇಕು ಅಂತ ಇಷ್ಟಪಟ್ಟಲ್ಲಿ ವ್ಯಕ್ತಿ KJ ಕುಮಾರ್. ಯಾರು ಬೇಕಾದರೂ ಹಣ ಮಾಡ್ಬೋದಾಗಿತ್ತು. ನನಗೆ ಮುಖ್ಯವಾಗಿ ಒಂದು ಅನ್ನಿಸ್ತು, ಇವತ್ತು ಒಬ್ಬ ವ್ಯಕ್ತಿ ಇಲ್ಲ ಅಂತಂದರೆ ಆ ವ್ಯಕ್ತಿನ ನಾವು ಹ್ಯಾಕ್ ಸ್ಮರಿಸ್ಕೋತೀವಿ. ನನಗೆ ಈ ರೂಪತಾರ ಮತ್ತು ಉದಯವಾಣಿ ಇದೆಯಲ್ಲ, ನಾವು ಆ ಕಾಲದಲ್ಲೆಲ್ಲ ನಮ್ಮ ಸಿನಿಮಾಗಳದ್ದು ಫೋಟೋಗಳು ಬರುತ್ತೆ, ಉದಯವಾಣಿಲಿ ಫೋಟೋ ನೋಡ್ತಾ ಇದ್ವಿ. ಈಗ ಅದೆಲ್ಲ ಭಾಳ ವಿರಳಾಗಿದೆ, ಯಾರು ಸ್ಟಿಲ್ಸೇ ಹಾಕಲ್ಲ. ಮತ್ತು ನಮ್ಮ ಬಗ್ಗೆ ಆರ್ಟಿಕಲ್ ಏನಾದರೂ ಬರುತ್ತಾ ಪ್ರಿಂಟ್ ಮೀಡಿಯಾದಲ್ಲಿ ಅಂತ ನೋಡಿದಾಗ ಭಾಳ ಖುಷಿಯಿಂದ ಮೊದಲನೇ ಹೆಸರು ನೋಡ್ತಾ ಇದ್ದಿದ್ದು ಏನು ಅಂತಂದರೆ, ಆವತ್ತೆಲ್ಲ ಪ್ರಜಾವಾಣಿ ನೋಡ್ತಾ ಇದ್ವಿ, ಮತ್ತು ಕನ್ನಡಪ್ರಭ ನೋಡ್ತಾ ಇದ್ವಿ. ಆಮೇಲೆ ಬಂದಿದ್ದು ಉದಯವಾಣಿ. ಆ ಉದಯವಾಣಿ ಬಂದಾಗ ಒಂದು ಪೇಜ್ ಗಟ್ಟಲೆ ಫೋಟೋಸ್ಗಳು ಬರ್ತಾಯಿತ್ತು. ಬಹುಶಃ ಮುಖ್ಯ ಕಾರಣ ಆವತ್ತಿನ ನಾನು ನೆನೆಸ್ಕೋತೀನಿ, ಏನು ನಮ್ಮ ಈ ದಕ್ಷಿಣ ಕನ್ನಡದ ಜನ ಇದ್ದಾರಲ್ಲ, ಅವರು ಅವತ್ತು ಕೂಡ ನಮ್ಮ ಜಯಮಾಲ ಅವರು ಸೇರಿಸಿ ಮತ್ತು ನಮ್ಮ ಸುಬ್ಬನ್ನು ಸೇರಿಸಿ ಎಲ್ಲರನ್ನೂ ಸೇರಿಸಿ ಅಲ್ಲಿ ಅವಿನಾಶ್ ಶೆಟ್ಟಿ ಇದ್ದಾನೆ, ಅವ್ನು ಬೇಜಾರು ಮಾಡ್ಕೋಬಾರ್ದು. ಇವರುಗಳಿಗೆ ಕೊಟ್ಟಂಥ ಕೊಡುಗೆ ಇದೆಯಲ್ಲ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದದ್ದು. ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಆಗಿರ್ಬೋದು, ಹೋಟೆಲ್ ಸಿಸ್ಟಮ್ ಆಗಿರ್ಬೋದು, ಪತ್ರಿಕೋದ್ಯಮ ಆಗಿರ್ಬೋದು, ಮತ್ತು ಬದುಕನ್ನು ಕಟ್ಟಿಕೊಡುವಂಥ ಕೆಲವು ವಿಚಾರಗಳಾಗಿರ್ಬೋದು. ನೋಡಿ, ಇಲ್ಲಿ ರಜನಿಕಾಂತ್ ಅವತ್ತೊಬ್ಬ ಕೇವಲ ಕಂಡಕ್ಟರ್, ಅವತ್ತು ಸೇಮು ಇವರೊಬ್ಬ ಆರ್ಡಿನರಿ ಪತ್ರಕರ್ತ. ಬೇಸಿಗೆ ಆಗ್ತಾ ಬೆಳೆದ್ರು ಅವರು ರಜನಿಕಾಂತೇ ಆಗಿರ್ಬೋದು, ಆದರೆ KJ ಕುಮಾರ್ನ ಮರೀಲಿಲ್ಲ. ಇವತ್ತು ನಾನು ಮಿಸ್ ಮಾಡ್ಕೊಳ್ಳೋದು ನಮ್ಮ ವಿಷ್ಣುಗಿರ್ಬೇಕಾಗಿತ್ತು. ಇವ್ರ ಬಗ್ಗೆ ನೀವು ಹೆಚ್ಚಿಗೆ ಮಾತಾಡ್ತಾ ಇದ್ದ, ಯಾಕೆಂದರೆ ಅವರಿಬ್ಬರ ಕುಟುಂಬನ ಒಂದು ಮಾಡಿದಂಥ ವ್ಯಕ್ತಿ. ನಾನೊಂದು ಸಣ್ಣ ಕತೆ ಹೇಳಿದ್ದನ್ನು ಮುಗಿಸ್ತೀನಮ್ಮ. ವ್ಯಕ್ತಿ ಹೇಗೆ ಬದುಕಬೇಕು, ಏನು ಉಪಯೋಗ, ಸತ್ರು ಬದುಕಂಗಿರ್ಬೇಕು, ಬದುಕಿ ಸತ್ತಂಗಿರಬಾರ್ದು. ಒಂದ್ಸಲಿ ಒಂದು ಆಟೋ ರಿಕ್ಷಾದಲ್ಲಿ ಒಂದು ಹೆರಿಗೆ ಪ್ರಸವ ವೇದನೆ ಹೆರಿಗೆ ಆಸ್ಪತ್ರೆಗೆ ಹೋಗಬೇಕಾದ ಒಂದು ಹೆಣ್ಣು ಬರ್ತಾ ಇದ್ದಾಳೆ, ಕೂತಿದ್ದಾಳೆ ಗಾಡೀಲಿ. ಇದಕ್ಕೆ ನನಗೆ ಜೋರಾಗಿ ಮಳೆ ಬಂದ್ಬಿಡುತ್ತೆ. ಮಳೆ ಬಂದಾಗ ಹೇಗೆ ಆಸ್ಪತ್ರೆಗೆ ಹೋಗೋದು, ಒಳಗಡೆ ಹೇಗೆ ಹೋಗೋದು ಅನ್ನೋವಾಗ ಆಟೋ ಡ್ರೈವರ್ ಹೇಳಿದಂತೆ, ಯೋಚನೆ ಮಾಡಬೇಡಮ್ಮ ಅಂತ ತನ್ನಲ್ಲಿ ಕೊಡೆ ತೆಗೆದುಕೊಟ್ಟನಂತೆ. ಹೌದು, ನಾನು ವಾಪಸ್ ಕೊಡೆ ನಿಮ್ಗೆ ಹೇಗೆ ತಲುಪಿಸೋದು? ಬೇಡ, ಅದರ ಅವಶ್ಯಕತೆ ಇನ್ಯಾರಿಗೂ ಇರುತ್ತೆ, ಇಟ್ಕೊಳ್ಳಿ. ಆ ಹೆರಿಗೆಗೆ
ಆಗಬೇಕಾದ ಹೆಣ್ಣು ಆ ಕೊಡೆ ಹಿಡ್ಕೊಂಡು ಆಸ್ಪತ್ರೆ ಒಳಗಡೆ ಹೋಗ್ತಾಳೆ, ಅದನ್ನು ಮಡಿಸಲ್ಲಿ ಇಡ್ತಾಳೆ. ಅಷ್ಟೊತ್ತಿಗೆ ಸರಿಯಾಗಿ ಒಬ್ಬ ವಯಸ್ಸಾದ ಮುದುಕ ಒಬ್ಬ ಬರ್ತಾನೆ. ಅವನು ಗಾಬರಿ ಆಗ್ಬಿಡ್ತಾನೆ. ನಾನು ಹೊರಗಡೆ ಹೋಗಬೇಕು, ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು, ಹೇಗೆ ಹೋಗ್ಲಿ ಅನ್ನೋವಾಗ ಆಕೆ ನೋಡಿದ ತಕ್ಷಣ ಇವಳು ಹೇಳ್ತಾಳೆ, ಯೋಚನೆ ಮಾಡಿ ಎಲ್ಲಿಗೆ ಹೋಗ್ಬೇಕು ನೀವು? ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾ, ತಗೊಳ್ಳಿ ಕೊಡೆ ಅಂತ ಆ ಕೊಡೆನ ಆ ಮುದುಕನಿಗೆ ಕೊಡ್ತಾನೆ ತಾತಪ್ಪನಿಗೆ. ತಾತಪ್ಪ ಇನ್ನೇನು ಬಸ್ಸಿಗೆ ಹತ್ತಬೇಕು, ಹತ್ತಿದಾಗ ಮಳೆ ಬರ್ತಾನೆ ಇದೆ. ಪಕ್ಕದಲ್ಲಿ ನೋಡಿದ್ರೆ ಒಂದು ಮುದುಕಿ, ಹೂವು ಮಾರೋ ಮುದುಕಿ, ತಲೆ ಮೇಲೆ ರೆಡ್ ಇಟ್ಕೊಂಡು ಆ ಹೂವನ್ನೆಲ್ಲ ಹಾಗೆ ಪ್ರೊಟೆಕ್ಟ್ ಮಾಡಿಕೊಂಡು ಹೇಗೆ ಮನೆಗೆ ಹೋಗೋದು ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಇವನಿಗಂತೂ ಬಸ್ಸು ಬಂತು, ಇವನ ಕೆಲಸ ಮುಗೀತು. ಮುಗಿಸ್ಬಿಟ್ಟು ಆ ಛತ್ರಿಯನ್ನು ನೋಡಿ ಆ ಮುದುಕಿ ಕೈ ಕೊಡ್ತಾನೆ. ನೀನು ತೊಗೊಂಡೋಗಮ್ಮ ಇದನ್ನು, ಇದರ ಅವಶ್ಯಕತೆ ನಂದಾಯಿತು, ಇದು ನಿನಗೆ ಉಪಯೋಗ ಆಗುತ್ತೆ ಅಂತ ಕೊಟ್ಬಿಡ್ತೀನಿ. ಹಾಗೆ ಎಲ್ಲ ತೊಗೊಂಡು ಹೂವು ಎಲ್ಲ ಮುಚ್ಕೊಂಡು ಎಲ್ಲ ಬ್ಯಾಗಲ್ಲಿ ಹಾಕೊಂಡು ಆ ಛತ್ರಿ ಇಟ್ಕೊಂಡು ಮನೆ ಹತ್ರ ಹೋಗ್ತಾಳೆ. ಮನೆ ಹತ್ರ ಹೋದಾಗ ಜೋರು ಆ ಮಳೆಗಿನಲ್ಲಿ ಆ ಗುಡಿಸಲು ಮುಂದೆ ಒಂದು ಚಿಕ್ಕ ಹುಡುಗಿ ನಿಂತ್ಕೊಂಡು ಅಳ್ತಾ ಇದ್ದಾಳೆ. ಅಳ್ತಾ ಇದ್ದಾಗ ಅವಳಿಗೆ ಅನ್ಸುತ್ತೆ, ಯಾಕೆ ಅಳ್ತಾ ಇದ್ದೀನಿ? ಇಲ್ಲ, ಮಳೆ ಬರ್ತಾ ಇದೆ, ನನ್ನ ಮನೆಗೆ ಹೇಗೆ ಹೋಗಲಿ? ಯಾಕಮ್ಮ, ತಗೋ, ನನ್ನ ಈ ಛತ್ರಿ ಕೆಲಸ ಮುಗೀತು, ನೀನು ತಗೋ ಈ ಛತ್ರಿನ, ತೊಗೊಂಡು ಮನೆಗೆ ಹೋಗು ಅಂತ. ಅವಳೊಂಥರ ಖುಷಿ ಆಗತ್ತೆ, ಹತ್ಕೊಂಡು ಹಾಗೆ ಬರ್ತಾಳೆ. ಮನೇಲಿ ತಂದೆಗೆ ಆತಂಕ. ಮಗುನ ಸ್ಕೂಲ್ ಕಳಿಸಿದ್ದೀನಿ, ಮಗು ಬಂದಿಲ್ಲ, ಏನಪ್ಪ ಅಂತಂದಾಗ ಮಗು ಬರುತ್ತೆ ಕೊಡೆ ಹಿಡ್ಕೊಂಡು. ನೋಡ್ತಾನೆ, ತಬ್ಗುತ್ತಾನೆ. ತಬ್ಕೊಂಡು ಮುತ್ತಿಕ್ಕಿ ನೋಡಿದಾಗ ಆ ಅಪ್ಪ ಬೇರೆ ಯಾರೂ ಅಲ್ಲ, ಆಟೋ ಡ್ರೈವರು. ಬಹುಶಃ ನಿಮ್ಮ ಜೀವನದಲ್ಲಿ ನೀನೊಂದು ವಿಚಾರಗಳನ್ನ ಹೇಳ್ತಾ ಬಂದೆ. ನಮ್ಮಪ್ಪ ಬೆಳಗ್ಗೆ ಸಿನಿಮಾ ಟಿಕೆಟ್ನ 9 ಗಂಟೆಗೆ ಒಂದು ಶೋಗೆ, 1 ಗಂಟೆಗೆ ಒಂದು ಶೋಗೆ ಮುಗಿಸ್ಕೊಂಡು ಬಂದು ನನ್ನ ಹತ್ರ ಕೆಲವು ವಿಚಾರಗಳನ್ನೆಲ್ಲ ಹೇಳ್ತಾಯಿದ್ರು. ಅದೆಲ್ಲ ನಾವು ನೋಟ್ ಮಾಡ್ಕೋತಾ ಇದ್ದೆ. ಸಿನಿಮಾ ಅಂದರೆ ಅಷ್ಟು ಪ್ರೀತಿಸೋರು, ಮತ್ತೆ 7 ಗಂಟೆ ಶೋಗೆ ಹೊರಟೋಗ್ಬಿಡೋರು ಅಂತ ಹೇಳಿದೆಲ್ಲ. ಈಗ ನಿಮ್ಮಪ್ಪ ಕೊಟ್ಟ ಕೊಡೆ ನಿನ್ನ ಹತ್ರ ಬಂದಿದೆ, ಬಹುಶಃ ನೀನು ಮುಂದುವರಿಸು. ಯಾಕೆ ಅಂದರೆ ತಂದೆಯ ಕನಸನ್ನು ಪೂರೈಸೋದು ಮಗಳು. ಪ್ರತಿ ಸಲ ಹೇಳ್ತೀನಿ, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಹೋಗರು. ನನ್ನ ನಾಯಕಿ ಕೂಡ ಜಯಮಾಲನೇ. ಯಾಕೆ ಹೇಳ್ತೀನಿ ಅಂದರೆ, ಎಲ್ಲಿ ಹೆಣ್ಣನ್ನು ಪೂಜಿಸ್ತೀವಿ, ಎಲ್ಲಿ ಹೆಣ್ಣನ್ನು ಗೌರವಿಸ್ತೀವಿ, ಎಲ್ಲಿ ಅವಳಿಗೆ ನಾವು ಒಂದು ರೀತಿ ದೇವತೆ ಥರ ನೋಡ್ತೀವಿ, ಆ ಮನೆ ಬೆಳಗತ್ತೆ. ಹೀಗಾಗಿ ನಿಮ್ಮ ತಂದೆಯ KJ ಕುಮಾರ್ ಅನ್ನೋದನ್ನು ಸುನಯ ಶೆಟ್ಟಿ ಮುಂದುವರಿಸಬೇಕು ಅಷ್ಟೇ ಅಂತ ಹೇಳ್ತಾ, ಎಲ್ಲ ನನ್ನ ಪತ್ರಿಕೋದ್ಯಮದ ಮಿತ್ರರಿಗೆ ಬಹಳ ಚೆನ್ನಾಗಿ ಹೇಳಿದ ಜಗ್ಗೇಶ್. ನನಗೆ ಈ ಒಂದು ನಾವೇ ಅನ್ನೋದೊಂದ್ಸಲಿ ಕಲಿಬೇಕಾಗತ್ತೆ. ಏನಯ್ಯ, ಯಾರೋ ಒಬ್ಬ ತೀರ್ಕೊಂಡ್ಬಿಟ್ರೆ ಅವ್ರು ಹೋಗ್ಬಿಟ್ರಾ, ಹೌದಾ ಅಷ್ಟೇನಂತ ಒಂದು ಹಾರ ತೊಗೊಂಡು ಹಾಕ್ಬಿಡೋದಲ್ಲ. ನೆನೆಸ್ಕೋಬೇಕು, ಗೌರವಿಸ್ಬೇಕು. ಇವತ್ತು ನಾವು ಜಯಮಾಲ ಅವ್ರು ಮಾತಾಡ್ಬೇಕಾ? ಎಲ್ಲಿಲ್ಲ, ನಾವು ಹೋಗಲೇಬೇಕು. ಇದಕ್ಕೆ ಮುಖ್ಯ ಕಾರಣ ಅವತ್ತು ನನಗೆ PRO ವೆಂಕಟೇಶ್ ಹೇಳಿದ್ರು, ಈ ಥರ ನಾವು 2ನೇ ತಾರೀಕು ಒಂದು ನುಡಿ ನಮನ ಇಟ್ಕೊಂಡಿದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ, ನುಡಿ ನಮನ ಅಂದರೆ ನಾವು ಮಾತಿನಲ್ಲಿ ಅವರನ್ನು ಸ್ಮರಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅವ್ರು ಏನೇನು ಕಾರ್ಯಗಳನ್ನ ಅಂದರೆ ಅನ್ಫಿನಿಶ್ಡ್ ಜಾಬ್ ಅಂತ ಏನು ಕರಿತೀವಿ, ಅದನ್ನು ಸಾಕಷ್ಟು ಮಟ್ಟಿಗೆ ಫಿನಿಶ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನ ಕುಟುಂಬದ ಪರವಾಗಿ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇದೆ. ಈಗ ಚಿತ್ತಾರದಲ್ಲಿದ್ದಾರೆ.